ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು ಕೋಕಂ ಜ್ಯೂಸ್, ಶಾವ್ಗೆ ಪಲಾವ್, ಮಾವಿನಕಾಯಿ ಅಪ್ಪೆ ಹುಳಿ, ಹೂಕೋಸಿನ ಮುಳುಕ. ದೇವ್ ಯಾವತ್ತೂ ಕೂಡ ನಮ್ಮಿಂದ ಎದುರಿಸಕ್ ಆಗದೆ ಇರುವಂತ ಒಂದು ಸಮಸ್ಯೆಯನ್ನ ಕೊಡೋದಿಲ್ಲ. ಒಂದು ವೇಳೆ ಕೊಟ್ಟರು ಕೂಡ ಆ ಒಂದು ಸಮಸ್ಯೆಯನ್ನ ಎದುರಿಸುವಂತ ಶಕ್ತಿ ನಮ್ಮಲ್ಲಿದೆ ಅಂತ ಅದ್ರ ಅರ್ಥ. ಬನ್ನಿ ಈ ಒಂದು ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನ ಶುರು ಮಾಡೋಣ. ಇವತ್ತು ನಮ್ಮ ಸಂಚಿಕೆಯ ಗೆಸ್ಟ್ ನಿಜವಾಗ್ಲೂ ತುಂಬಾನೇ ಯಂಗ್ ಅಂಡ್ ಕ್ಯೂಟ್ ಕಪಲ್ ಅಂತಾನೆ ಹೇಳ್ಬೋದು, ನಾಗರಾಜ್ ಮತ್ತೆ ಸೌಮ್ಯ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಲೋ, ನಮಸ್ಕಾರ, ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ. ಖುಷಿ ಆಗ್ತಿದೆ ಇಬ್ಬರನ್ನು ನೋಡ್ತಾ ಇದ್ರೆ. ಸೊ ಐ ಥಿಂಕ್ ರೀಸೆಂಟ್ಲಿ ಮದ್ವೆ ಆಗಿದೆ. ಹೇಗೆ, ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? 2 years ಆಯ್ತು. 2 years. ಇನ್ನೂ ಏನೋ ನೆನೆನೋ ಮೊನ್ನೆನೋ ಮದ್ವೆ ಆದಂಗೆ ಕಾಣುತ್ತೀವಿ. ಗುಂಡಿಗೆ ಬಿದ್ದು 2 ವರ್ಷ ಆಗಿದೆ. ಗುಂಡಿಗೆ ಬಿದ್ದು 2 ವರ್ಷ ಆಯ್ತಾ? ಅಲ್ಲ, ತಯಾರು ಮಾಡಿ 4-5 ವರ್ಷ ಆಯ್ತು. ಅಲ್ಲ ತೋಡಿ ರೆಡಿ ಮಾಡಿ ಇಟ್ಟಿದ್ 4-5 ವರ್ಷ ಆಯ್ತು, ಬಿದ್ದಿದ್ 2 ವರ್ಷ ಆಯ್ತು. ವೆರಿ ನೈಸ್. ಸೊ ಇಬ್ರು ಕೂಡ ತುಂಬಾ ಜೋಕ್ಸ್ ಏನೋ ಕ್ರ್ಯಾಕ್ ಮಾಡ್ತಿರಂತೆ. ಅದ್ರ ಜೊತೆಗೆ ಏನೋ ಇವ್ರು ನಿಮ್ಮನ್ ಮದ್ವೆ ಆದಾಗ ಬಸ್ಸಲ್ಲಿ ಹೋಗ್ತಾ ಅಲ್ಲೇನೋ ಹಳ್ಳಿಗಳ ಹೆಸರೆಲ್ಲ ಕೇಳ್ತಾ ಕೇಳ್ತಾ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಆ ವಿಷಯ. ಆಕ್ಚುಲಿ ಅದು ಖಂಡಿತವಾಗ್ಲೂ ಮಾತಾಡೋಣ. ಅದಕ್ಕಿಂತ ಮುಂಚೆ ಮೊದಲು ಯಾವ ರೆಸಿಪಿ ಶುರು ಮಾಡೋಣ? ಫಸ್ಟ್ ಕೋಕಂ ಜ್ಯೂಸ್ ಅಂತ ಅಶ್ವಿನಿ, ಕೋಕಂ ಜ್ಯೂಸ್ ಮಾಡ್ಕೊಡ್ತೀನಿ. ಯಾವ ಊರು ನಿಮ್ದು? ನಮ್ದು ಸಿರ್ಸಿ. ನಿಮ್ದು ಸಿರ್ಸಿ, ಯಲ್ಲಾಪುರ. ನಿಮ್ದು ಶಿವಮೊಗ್ಗ. ಓಕೆ. ಸೊ ಇಬ್ರು ಕೂಡ ಒಂದೊಂದ್ ದಿಕ್ಕು. ನೋಡೋಣ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ತಿಳ್ಕೊಳ್ಳೋಣ. ಸೊ ಫಸ್ಟ್ ಕೋಕಂ ಡ್ರಿಂಕ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಟ್ಟು. ಕೋಕಂ ರಸ, ಸಾಲ್ಟ್, ಏಲಕ್ಕಿ ಪುಡಿ, ಶುಗರು, ಹಾಗೆ ಪೆಪ್ಪರ್ ಪೌಡರ್. ಸೊ ಇಷ್ಟೇ, ಶುರು ಮಾಡೋಣ. ಮೊದಲು ಫಸ್ಟ್ ಕೋಕಂ ರಸನ ತೆಗ್ದ್ಬಿಟ್ಟು ಇಷ್ಟ ಹಾಕೊಂಡ್ರೆ ಸಾಕು, ಇಷ್ಟು ಸ್ಪೂನ್ ಹಾಕಿದ್ರೆ ಸಾಕು. ತುಂಬಾ ಹುಳಿಯಾಗಿರುತ್ತೆ ಇದು. ಇನ್ನು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸಾಕು. ತುಂಬಾ ಅಂದ್ರೆ ತುಂಬಾ ಹುಳಿಯಾಗಿರುತ್ತೆ. ಆಕ್ಚುಲಿ ಇದು ಮರದಲ್ಲಿ ಬಿಡುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಬಟ್ ಅದು ಸೀಸನ್ ವೈಸ್ ಸಿಗೋದು. ಕೋಕಂ ಅಂತ ಹೇಳಿದ್ರಲ್ಲ ನೀವು, ಮರದಲ್ಲಿ ಸಿಗುತ್ತೆ ಅಂತ ಹೇಳಿ, ಹಾಗೆ ಅದನ್ನ ಕಿತ್ಕೊಂಡ್ ಬಂದು ಇಮಿಡಿಯೇಟ್ ಮಾಡ್ಬೋದಾ? ಇಮಿಡಿಯೇಟ್ ಮಾಡ್ಬೋದು. ಆಕ್ಚುಲಿ ರೆಡ್ ಅಂದ್ರೆ ಬ್ಲಡ್ ರೆಡ್ ಆಗಿರುತ್ತೆ ಹಣ್ಣು. ಅದಕ್ಕೆ ಒಳಗಡೆಯಿಂದ ವೈಟ್ ಆಗಿರೋ ಬೀಜ ಇರುತ್ತೆ. ಅದನ್ನ ತೆಗೆದು ಹಿಂಡಿ ರಸವನ್ನ ತೆಗೆದು ಜ್ಯೂಸ್ ಮಾಡೋದು. ಈಗ ಉಪ್ಪುನ ಸ್ವಲ್ಪ ಇದಕ್ಕೆ ಹಾಕ್ಬೇಕು, ಸಕ್ಕರೆ ಪೌಡರ್ ಹಾಕಾಯ್ತು. ಈಗ ಉಪ್ಪುನ ಸ್ವಲ್ಪ ಹಾಕ್ಬೇಕು. ಅದಾದ್ಮೇಲೆ ಏಲಕ್ಕಿ ಪುಡಿ ಇದೆಯಲ್ಲ, ಅದನ್ನ ಒಂದು ಸ್ವಲ್ಪ ಜಸ್ಟ್ ಫಾರ್ ದ ಟೇಸ್ಟ್ ಇಷ್ಟು ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಪೆಪ್ಪರ್ ಇದೆಯಲ್ಲ, ಸ್ವಲ್ಪ ಅದನ್ನ ಲಾಸ್ಟಿಗೆ ಹಾಕಿದ್ರೆ ಹಿಡಿಯುತ್ತೆ ಪೆಪ್ಪರ್ನ. ಈಗ ವಾಟರ್ ಬೇಕು, ನೀರ್ನ ಇದಕ್ಕೆ ಮಿಕ್ಸ್ ಮಾಡಬೇಕು. ಸೊ ಕಲರ್, ಆ ಬಣ್ಣನೇ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೌದು, ಇದೇ ತರನೇ ಇರುತ್ತೆ ಹಣ್ಣು ಕೂಡ. ಇದ್ರಲ್ಲಿ 2 ತರ ಬರುತ್ತೆ, ಎಲ್ಲೋನು ಬರುತ್ತೆ, ರೆಡ್ ಬರುತ್ತೆ. ಸೊ ನಾವ್ ಈ ತರ ಮಾಡುವಾಗ ಅದು ಯೆಲ್ಲೋ ಕಲರ್ ಇರುತ್ತೆ? ಎಲ್ಲೋ ಇಲ್ಲ, ಹಣ್ಣೆ ಬೇರೆ. ಎಲ್ಲೋ ಇದನ್ನ ಮಾಡಿದ್ರೆ ವೈಟ್ ಆಗಿರೋ ಜ್ಯೂಸ್ ಆಗುತ್ತೆ. ನೆಕ್ಸ್ಟ್ ಪೆಪ್ಪರ್ನ ಟೇಸ್ಟ್ಗೆ ಕೊನೆಗೆ ಆಡ್ ಮಾಡ್ತಾ ಇದ್ದೀವಿ. ಹೌದು, ಜಸ್ಟ್ ಫಾರ್ ದ ಟೇಸ್ಟ್ಗೆ ಹಾಕಿದ್ರೆ ಆಯ್ತು. ಸೊ ತುಂಬಾ ಈಸಿ. ಕೋಕಂ ತುಂಬಾ ತಂಪ, ಹೇಗೆ? ತುಂಬಾ ತಂಪು ಮತ್ತೆ ಪಿತ್ತಕ್ಕೆ ತುಂಬಾ ಒಳ್ಳೆ ಔಷಧ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಮಾಡ್ಕೊಂಡು ಕುಡಿಬೇಕು. ಅಂದ್ರೆ ಸಕ್ಕರೆ ಜೊತೆ ಇಲ್ಲ, ಬೆಲ್ಲದ ಜೊತೆಲಿ ಕುಡಿಬೇಕು ಇದನ್ನ. ಪಿತ್ತ ಆದವರಿಗೆ ಮತ್ತೆ ಈ ವಾಮಿಟಿಂಗ್ ಸೆಷನ್, ಅಸಿಡಿಟಿ ತರ ಆಗತ್ತಲ್ಲ, ಅದೆಲ್ಲ ಒಂದು 2 days ಅದನ್ನ ತಗೊಂಡ್ರೆ ಸಾಕು. ನನಗೆ ಆಕ್ಚುಲಿ ಅಡಿಗೆ ಬಗ್ಗೆ ಏನು ಅನ್ನೋದು ಗೊತ್ತಾಗಿದೆ ಇವಳಿಗೆ ಈಗ. ಹೌದಾ? ಅಡಿಗೆ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಪೆಪ್ಪರ್ ಜ್ಯೂಸ್ ಅಂತೂ ಫಸ್ಟ್ ರೆಡಿ ಮಾಡಿದೀನಿ, ಹೇಗಿದೆ ಅಂತ ಕುಡಿದ್ಬಿಟ್ಟು ಹೇಳಿ. ಖಂಡಿತವಾಗ್ಲು ಕೋಕಂ ಡ್ರಿಂಕ್ ಇಸ್ ರೆಡಿ ಅಲ್ವಾ? ಸೊ ಪ್ರೀತಿಯಿಂದ ತುಂಬಾನೇ ಮುದ್ದಾಗಿರೋ ಕಪಲ್ ಮಾಡ್ಕೊಟ್ಟಿರುವಂತದ್ದು. ಸೊ ಖಂಡಿತ ಚೆನ್ನಾಗಿರುತ್ತೆ. ತುಂಬಾ ಹುಳಿ ಇರುತ್ತೆ ಅಂತ ಅನ್ಕೊಂಡೆ. ಹುಳಿ ಮತ್ತೆ ಸ್ವಲ್ಪ ಸಕ್ಕರೆ ಹಾಕಿರೋದ್ರಿಂದ, ಸ್ವಲ್ಪ ಪೆಪ್ಪರ್ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲಾದ್ರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡ್ ಬಂದು ಮನೆಗೆ ಬಂದ ತಕ್ಷಣ ಏನಾದ್ರೂ ಕುಡಿಬೇಕಪ್ಪ ಅಂತ ಅಂದಾಗ ನಿಜವಾಗ್ಲು ತುಂಬಾ ಚೆನ್ನಾಗಿದೆ. ಹಾಗೆ ಒಂದ್ ಸ್ವಲ್ಪ ಕೋಲ್ಡ್ ವಾಟರ್ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಐಸ್ ಕ್ಯೂಬ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ. ಕೋಕಂ ಜ್ಯೂಸ್ ಮಾಡುವ ವಿಧಾನ: ಕೋಕಂ ಹಣ್ಣಿನ ರಸಾನ ಒಂದು ಗ್ಲಾಸ್ಗೆ ಹಾಕಿಕೊಂಡು ಅದಕ್ಕೆ ಸಕ್ಕರೆ, ಉಪ್ಪು, ಏಲಕ್ಕಿ ಪುಡಿ ಮತ್ತು ನೀರನ್ನು ಹಾಕಿ ಕಲಸಿಕೊಳ್ಳಿ. ಕೊನೆಗೆ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕಿದರೆ ಈಗ ಕೋಕಂ ಡ್ರಿಂಕ್ ಸವಿಯಲು ಸಿದ್ಧ. ಸೊ ಡ್ರಿಂಕ್ ಏನೋ ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸೊ ನೋಡುವಂತ ವ್ಯೂವರ್ಸ್ಗೂ ಬೇಸಿಗೆ ಸ್ಪೆಷಲ್ ಡ್ರಿಂಕ್ ತುಂಬಾ ಇಷ್ಟ ಆಗುತ್ತೆ ಕೋಕಂ. ಆಹಾ, ಇನ್ನೂ ಆ ಟೇಸ್ಟ್ ನನ್ನ ಬಾಯಿಂದ ಹೋಗೇ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಈಗ ನೆಕ್ಸ್ಟ್ ರೆಸಿಪಿ ಏನ್? ತುಂಬಾ ಸಿಹಿ ಆಗಿತ್ತು. ಸಿಹಿ ಹುಳಿ 2 ಬ್ಯಾಲೆನ್ಸ್ಡ್ ಆಗಿತ್ತು, ಜಾಸ್ತಿನೂ ಇರಲಿಲ್ಲ ಕಡಿಮೆನೂ ಇರಲಿಲ್ಲ.
ಪರವಾಗಿಲ್ಲ, ಹಂಗಾರೆ ಮೊದಲನೇದ್ರಲ್ಲೇ ಒಳ್ಳೆ ಮಾರ್ಕ್ಸ್ ಬಂದಿದೆ. ಹೌದು. ಸೊ ಇಬ್ರು ಇಷ್ಟು ಚೆನ್ನಾಗಿದ್ದೀರಾ ನೋಡಕ್ಕೆ, ಇಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಅದ್ ನಾನು ಹೇಳ್ತೀನಿ ಯಾಕೆ ಅಂಡರ್ಸ್ಟ್ಯಾಂಡಿಂಗ್ ಖಂಡಿತವಾಗ್ಲೂ ಇದೆ, ಹೇಳ್ತೀನಿ ಯಾಕೆ ಗೊತ್ತಾ. ಸೊ ನಿಮ್ ಸೀಕ್ರೆಟ್ಸ್ ಎಲ್ಲ ನಾನು ಮುಂಚೆನೆ ತಿಳ್ಕೊಂಡಿದ್ದೀನಿ. ಓಕೆ, ಸೊ ಈಗ ನೆಕ್ಸ್ಟ್ ರೆಸಿಪಿ ಯಾರು ಹೇಳ್ಕೊಡ್ತಾ ಇದ್ದೀರಾ? ಸೊ ಏನ್ ಮಾಡ್ತಾ ಇದ್ದೀರಾ ನೆಕ್ಸ್ಟ್? ಶಾವಿಗೆ ಪಲಾವ್. ಶಾವ್ಗೆ ಪಲಾವ್. ಸೊ ರೈಸಲ್ ಪಲಾವ್ ತಿಂತೀವಿ, ಶಾವ್ಗೆಲ್ ಪಲಾವ್ ಮಾಡ್ತಿದ್ದೀರಾ. ಡಿಫ್ರೆಂಟ್ ಆಗಿರುತ್ತೆ. ಸೊ ಇದನ್ನ ಮಾಡ್ತಾ ಇರುವಂತದ್ದು ನಮ್ಮ ಮಹಾನುಭಾವ ನಾಗರಾಜ್. ಆಗೋಯ್ತು ನನ್ಗೆ ಎಕ್ಸ್ಪ್ರೆಷನ್. ನಳಪಾಕ ಅಂತ ಹೆಸರು ಯಾವುದು. ಹೌದು. ಸೊ ನೀವ್ ಈ ಕಡೆ ಬಂದ್ಬಿಡಿ, ಸೌಮ್ಯ ನೀವು ಈ ಕಡೆ, ಆ ಕಡೆ ಹೋಗಿ. ಓಕೆ. ಸೇಮಿಯಾ ಪಲಾವ್ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಶಾವಿಗೆ 1 ಕಪ್ಪು, ಆಲೂಗಡ್ಡೆ, ಕ್ಯಾರೆಟು, ಈರುಳ್ಳಿ, ಮತ್ತೆ ಬೀನ್ಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ, ನಿಂಬೆಹಣ್ಣು, ಉಪ್ಪು, ಗರಂ ಮಸಾಲೆ ಪೌಡರ್, ಹಸಿಮೆಣಸು, ಅರಿಶಿನ ಪುಡಿ, ಚಕ್ಕೆ, ಲವಂಗ, ಸಾಸಿವೆ, ಜೀರಿಗೆ ಹಾಗೂ ಏಲಕ್ಕಿ ಪೌಡರ್. ಶುರು ಮಾಡೋಣ. ಮೊದಲನೇದಾಗಿ ಬಿಸಿನೀರನ್ನು ಮಾಡ್ಕೋಬೇಕು, ಶಾವಿಗೆಯನ್ನ ಬೇಯಿಸ್ಕೋಬೇಕಲ್ಲ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕಾಗತ್ತೆ ಎಣ್ಣೆ? ಎಣ್ಣೆ ಒಂದು ಸ್ವಲ್ಪ, ಅಂದ್ರೆ ಈ ಎಷ್ಟು ಪ್ರಮಾಣದಲ್ಲಿ ನಾವು ವೆಜಿಟೇರಿಯನ್ ಕಟ್ ಮಾಡಿರ್ತೀವೋ ಅದಕ್ಕೆ ತಕ್ಕಂತೆ ಎಣ್ಣೆ ಹಾಕೊಂಡ್ರೆ ಆಯ್ತು. ಸೊ ನೀವ್ ಹೇಳ್ತಾ ಇದ್ರಿ ನಿಮ್ದು ಲವ್ ಮ್ಯಾರೇಜ್ ಅಂತ. ಸೊ ಅದಕ್ಕಿಂತ ಮುಂಚೆ 4 ವರ್ಷ ತಗೊಂಡಿದ್ರ ಗುಂಡಿ ತೋಡಕ್ಕೆ. ಅಯ್ಯೋ ಪಾಪ. ಸೊ ಹೇಗೆ ಇದೆಲ್ಲ ಹೇಗಾಯ್ತು? ಲವ್ ಎಲ್ಲ ಹೇಗ್ ಶುರು ಆಯ್ತು? ಅದೊಂದು ದೊಡ್ಡ ಹಿಸ್ಟ್ರಿನೇ ಇದೆ. ಹಿಸ್ಟ್ರಿ. ಗ್ರೆನೇಡ್ ಬಿ 1 ಅವರ್ ಕಾರ್ಯಕ್ರಮ ಸಾಕಾಗಲ್ಲ. ಇಲ್ಲ, ಸ್ವಲ್ಪ ಶಾರ್ಟ್ ಆಗಿ ಹೇಳ್ಬಿಡಿ, ನಂಗಂತೂ ಕುತೂಹಲ ತಿಳ್ಕೊಬೇಕು ಅಂತ. ನಾನು ಹೇಳ್ತೀನಿ. ನಾನು ಹಾಸ್ಟೆಲ್ ಅಲ್ಲಿ ಇದ್ದಿದ್ದಲ್ವಾ. ಹೌದು. ಸುಮ್ನೆ ಹೋಗ್ತಾ ಇದ್ದೆ ಗಾಂಧಿ ಬಜಾರ್ ಅಲ್ಲಿ, ಶಿವಮೊಗ್ಗ ಹಾಸ್ಟೆಲ್ ಇದ್ದಿದ್ದು, ಹೋಗ್ತಾ ಇದ್ದೆ. ಗಾಂಧಿ ಬಜಾರ್ ಶಿವಮೊಗ್ಗ? ಸರಿ, ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಇರೋದು. ಗಾಂಧಿ ಬಜಾರ್ ಅಲ್ಲಿ ಹೋಗ್ತಾ ಇದ್ದೆ ನಾನು, ನನ್ನ ಫ್ರೆಂಡ್ಸ್ ಎಲ್ಲ. ಕಡೆಗೆ ಮದುವೆ ಮನೆ ಕಾಣಿಸ್ತು. ಅದು ನಮ್ಗೆ ಪರಿಚಯ ಇರೋದು, ನಮ್ಮ ಟೀಚರ್ ಮಗನ್ ಮದ್ವೆ ಆಗಿತ್ತು. ಸೀದಾ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋದ್ವಿ. ಅವಾಗ ಇವ್ರ ಕಣ್ಣಿಗೆ ಕಾಣಿಸ್ಕೊಂಡ್ರು ಅಲ್ಲಿ. ಅವಾಗ ಸ್ವಲ್ಪ ಸ್ಲಿಮ್ ಅಂಡ್ ಸ್ಮಾರ್ಟ್ ಆಗಿದ್ರು, ತೆಲ್ಲಿಗಿದ್ರು. ಈಗ ಸ್ವಲ್ಪ ದಪ್ಪ ಆಗಿದ್ದಾರೆ, ನಾನು ಮಾಡಿದ ಅಡ್ಗೆ ತಿಂದು. ವೆರಿ ನೈಸ್. ಅಲ್ಲಿ ಸಿಕ್ಕಾಗ ಇವ್ರು ನೋಡಿದ ಅದೆಲ್ಲ ಹೇಳ್ತಾರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತ. ಪಾಪ ಇವ್ರಿಗೆ ಬಹಳ ಮೋಸ ಆಗಿದೆ ಆ ವಿಷಯದಲ್ಲಿ. ಆಮೇಲೆ ಇಬ್ರು ಹಾಗೆ ಅದನ್ನ ಹೇಳ್ತಾರಲ್ಲ, ನೋಡಿದಾಯ್ತು. ಅದಾದ್ಮೇಲೆ ಫೋನ್ ಇಬ್ಬರಿಗೂ ಒಂಥರ ಒಂದ್ ಸ್ಪಾರ್ಕ್ ಇತ್ತು ನೋಡಿದ ತಕ್ಷಣ. ಶುರು ಮಾಡೋಣ. ಎಣ್ಣೆ ಕಾದಿದೆ ಅನ್ಸುತ್ತೆ, ಕಡೆ ನೀರು ಕೂಡ ಬಾಯ್ಲ್ ಆಗ್ತಿದೆ. ಮೊದಲನೇದಾಗಿ ಸಾಸಿವೆ, ಎಲ್ಲದನ್ನು ಅಂದ್ರೆ ಶಾವಿಗೆಯನ್ನ ಎಷ್ಟು ಪ್ರಮಾಣದಲ್ಲಿ ಇಟ್ಕೊಂಡಿರ್ತೀವಿ ನಾವು ಪಲಾವ್ಗೆ, ಆ ಒಂದು ಪ್ರಮಾಣದಲ್ಲಿ ಎಲ್ಲ ಸಾಮಗ್ರಿಗಳನ್ನ ಹಾಕೋಬೇಕು. ಜೀರಿಗೆ, ಸ್ವಲ್ಪ ಇಂಗು, ಆಮೇಲೆ ಹಸಿಮೆಣಸು. ನನಗೆ ನೋಡಿ ಯಾವತ್ತೂ ಇಷ್ಟು ಸ್ಮೂತಾಗೆಲ್ಲ ಹೇಳ್ಕೊಟ್ಟಿಲ್ಲ. ತಿಳಿಸ್ತಾ ಇದಾರೆ. ಕರಿಬೇವಿನ ಸೊಪ್ಪನ್ನ ಒಂದು ಸ್ವಲ್ಪ ಹಾಕ್ಬೇಕು. ಮನೆಯಲ್ಲಿ ಹೇಳಿ ಮಾಡಿಸುವಷ್ಟು ಪೇಷನ್ಸ್ ಇರಲ್ಲ ಕೆಲವೊಂದು ಟೈಮು. ಒಂದಿನ 1 ಗಂಟೆ ಆದ್ರೂ ಏನು ರೆಡಿ ಮಾಡ್ಕೊಂಡಿರಲ್ಲ. ಓ, ಸ್ವಲ್ಪ ಸಿಟ್ಟು ಬಂದು ನಾವೇ ಮಾಡ್ಬಿಡ್ತೀನಿ ಎಲ್ಲದು. ಆಮೇಲೆ ಈರುಳ್ಳಿ, ಸೊ ಮನೇಲಿ ಇವತ್ತು ಈ ಅಡ್ಗೆ ಮಾಡೋಣ ಅಂತ ಯಾರು ಡಿಸೈಡ್ ಮಾಡೋದು? ಇವರೇ ಡಿಸೈಡ್ ಮಾಡೋದು, ಇವರೇ ಅಡ್ಗೆ ಮಾಡೋದು. ಅಯ್ಯೋ, ಅಲ್ಲ ಅದೃಷ್ಟ ಮಾಡಿದೀರಾ ಸೌಮ್ಯ ನೀವು? ಅದೃಷ್ಟನ? ಅಯ್ಯೋ, ಬೈಕೊಂಡು ಅಡ್ಗೆ ಮಾಡ್ತಾರ ಅಶ್ವಿನಿ. ಅದಕ್ಕೆ ಮದುವೆ ಮಾಡ್ಕೊಡ್ಬೇಕಾರೆ ಮದುವೆ ಮಾಡಿ ಕ್ಯಾರೆಟ್ ಒಂದು ಸ್ವಲ್ಪ, ಎಲ್ಲ ವೆಜಿಟೇಬಲ್ ಕಟ್ ಮಾಡಿರುವಂತ ಎಲ್ಲ ವೆಜಿಟೇರಿಯನ್, ಎಲ್ಲ ವೆಜಿಟೇಬಲ್ಸ್ ಹಾಕೋಬೇಕು. ಕ್ಯಾರೆಟ್, ಆಲೂಗಡ್ಡೆ, ಆಮೇಲೆ ಬೀನ್ಸ್. ಸೊ ಎಲ್ಲ ಒಂಚೂರು, ಎಲ್ಲ ಒಂದು ಸ್ವಲ್ಪ. ಸೌಮ್ಯ ಏನೋ ಹೇಳ್ತಾ ಇದ್ರಿ ಯಾವಾಗ್ಲೇ ನೀವು. ಮದ್ವೆ ಆಗಿ ನೋಡಿ, ಅವ್ರು ಹೇಳಕ್ಕೆ ಬಿಡಲ್ಲ ನನಗೆ. ಮದ್ವೆ ಆಗಿ ಗಂಡನ ಮನೆ ಕಳ್ಸ್ಕೊಡ್ಬೇಕಾದ್ರೆ ನಮ್ಮಪ್ಪ ತುಂಬಾ ಜೋರಾಗಿ ಅಳ್ತಾ ಇದ್ರು. ನಾವು ಒಬ್ಬಳೆ ಮಗಳು. ಖಂಡಿತ ಹಾಕಿ, ನಾನು ಸ್ಟೋರಿ ಕೇಳ್ತೀನಿ. ಸೊ ಶಾವ್ಗೆನ ಬಿಸಿನೀರಿಗೆ ಹಾಕೋತಾ ಇದ್ದೀರಾ? ಹಾಕಿ ಒಂದು 2-3 ಮಿನಿಟ್ಸ್. ಹೇಳಿ ಸೌಮ್ಯ, ನಿಮ್ಮಪ್ಪ ನಿಮ್ಮ ಮದ್ವೆ ಮಾಡಿ ಕಳ್ಸಾಗ ಅಳ್ತಾ ಇದ್ರು.
ಅಯ್ಯೋ ನನ್ನ ಮದ್ವೆ ಮಗ ಮಾಡಿ ಪಾಪ ಅಂತನ ಬಿಟ್ಟೋಗ್ಬೇಕಾದ್ರೆ ತುಂಬಾ ಜೋರಾಗಿ ಅಳ್ತಾ ಇದ್ರು. ಇವ್ರು ಲವ್ ಮಾಡಿ ಒಂದು 3 years ಆಗಿತ್ತಲ್ಲ, ಅವಾಗ ನನ್ನ ಹಣೆ ಬರ ಏನು ಅಂತ ಗೊತ್ತಾಗ್ಬಿಟ್ಟಿದೆ. ಅಂದ್ರೆ ತುಂಬಾ ಹಠಮಾರಿ ಇವಳು, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ಅಂತೆಲ್ಲ ಗೊತ್ತಾಗಿತ್ತು. ಅದಕ್ಕೆ ನಮ್ಮ ಅಪ್ಪಂಗೆ ಅಣಕಿಸ್ತಾ ಇದ್ರು ಎಲ್ರ ಮುಂದೆ ಬಂದು, ಮಾವ ನಿಜ ಹೇಳಿ ನಿಜಕ್ಕೂ ಅಳ್ತಾ ಇದ್ದೀರಾ, ನಿಜವಾಗ್ಲೂ ಅಳ್ತಾ ಇದ್ದೀರಾ ಅಂತ ಜೋರಾಗಿ ತಮಾಷೆ ಮಾಡ್ತಾ ಇದ್ರು. ನಮ್ಮಪ್ಪ ಹತ್ಕೋತಾನೆ ಹೇಳಿದ್ರು, ಇಲ್ಲ ಅಳಿಯಂತೆ ಅಳ್ತಾ ಇರೋ ನಿಜಾನೇ, ಬಟ್ ನಿಮ್ಮನ್ನ ನೆನೆಸ್ಕೊಂಡು ಅಂತ. ಸೂಪರ್. ಆಮೇಲೆ ಸುಮ್ಮನಾದ್ರು, ಎಕ್ಸ್ಟ್ರಾ ಏನು ಮಾತಾಡ್ಲಿಲ್ಲ. ಏನಿದು ನಾಗರಾಜ್? ಅಯ್ಯೋ ಅಶ್ವಿನಿ ಸಿಕ್ಕಾಪಟ್ಟೆ ಜಗಳಾಡ್ತಾರೆ ಮನೇಲಿ. ಹೌದಾ? ತುಂಬಾನೇ ಜಗಳಾಡ್ತಾರೆ ನನ್ನ ಹತ್ರ, ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾರೆ ಎಲ್ಲದಕ್ಕೂ ಅಷ್ಟೇ. ಅಲ್ಲ ನೋಡಿದ್ರೆ ಆಗ ಅನ್ಸದೇ ಇಲ್ಲ ನಾಗರಾಜ್. ನೋಡಿದ್ರೆ ಬೇರೆ ಎಲ್ಲರೂ ಹಾಗೆ ಹೇಳ್ತಾರೆ, ನೋಡಿದ್ರೆ ಹಾಗ ಅನ್ಸಲ್ಲ ಅಂತ, ಬಟ್ ನಮ್ಮನೆ ದೇವ್ರ ಸತ್ಯ ನಮ್ಗೆ ಗೊತ್ತು ಅಂತಾರಲ್ಲ. ಸ್ವಲ್ಪ ಅರಿಶಿನ ಪುಡಿ ಏನು ಹಾಕೋಬೇಕು, ಸ್ವಲ್ಪ ಅರಿಶಿನ ಪುಡಿ. ಸೊ ಇದೆಲ್ಲ ಬ್ಯಾಚುಲರ್ ಫುಡ್ ಅಂತನಾ? ಮದ್ವೆಗ್ ಮುಂಚೆ ಎಲ್ಲ ನೀವು ಮಾಡ್ತಿದ್ರ ಇದೆಲ್ಲ ಅಡಿಗೆಗಳು? ಮದ್ವೆಗ್ ಮುಂಚೆ ಮಾಡ್ತಿದ್ ಮನೇಲಿ, ಮದ್ವೆಗ್ ಮುಂಚೆ, ಮದ್ವೆ ಆದ್ಮೇಲೆ. ಆಮೇಲೆ ಈ ಮಸಾಲ ಪೌಡರ್, ಮಸಾಲ ಅಂದ್ರೆ ಗರಂ ಮಸಾಲ ಪೌಡರ್ನ ನಮಗೆ ಎಷ್ಟು ಸಾಮಾನ್ಯ ಖಾರ ಬೇಕು ಅನ್ಸುತ್ತೋ ಅಷ್ಟನ್ನು ಹಾಕೋಬಹುದು. ಸೊ ಇದಾಗಿದೆ, ಅದಾಗಿದೆ. ಅದನ್ನ ನೀರನ್ನು ತೆಕ್ಕೋಬೇಕು. ಇದು ಫ್ರೈ ಆಯ್ತು. ಇದು ಗ್ಯಾಸ್ ಆಫ್ ಮಾಡ್ಕೊಂಬೋಣ. ಅಂದ್ರೆ ತುಂಬಾನು ಫ್ರೈ ಆಗ್ಬೇಕಂತ ಏನಿಲ್ಲ, ಇಲ್ಲ ಅಂದ್ರೆ ಹಸಿ ತರಕಾರಿ ತಿನ್ನುವಂತ ವೆಜಿಟೇರಿಯನ್ ಅಲ್ವಾ ಎಲ್ಲ ತರಕಾರಿಗಳು, ಹಾಗಾಗಿ ತುಂಬಾ ಫ್ರೈ ಆಗ್ಬೇಕಾಗಿಲ್ಲ. ಇನ್ನು ಇದನ್ನ ನೀರು ತೆಕ್ಕೊಂಬೋಣ. ಇದನ್ನ ಒಂದು 5 minutes ಫ್ರೈ ಆದ್ರೆ ಸಾಕು. ನೀರು ಹಿಡ್ಕೊಂಡೇ ಇದ್ರೆ ಮುದ್ದೆ ಆಗತ್ತೆ. ಹೌದು. ಸೊ ಅವಾಗ್ಲಿಂದ ಸೌಮ್ಯನ್ ಮಾತಾಡಕ್ಕೆ ಬಿಡ್ಲಿಲ್ಲ ನಾಗರಾಜ್. ಅಡಿಗೆ ಅಂತ ನೆಪದಲ್ಲಿ ಯಾಮರಿಸ್ತಾ ಇದಾರಲ್ವಾ, ಮಾತಾಡಕ್ ಬಿಡ್ತಿಲ್ಲ. ಅದೇನೋ ನಾನು ಒಂದ್ ವಿಷಯ ಕೇಳ್ಪಟ್ಟೆ ಸೌಮ್ಯ. ಸೊ ನಾಗರಾಜ್ ಮುಂದೆನೆ ಕೇಳೋಣ. ನೀವ್ ಇವ್ರನ್ನ ಮದ್ವೆ ಆಗಿ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಅಲ್ಲೇನೋ ಆ ಊರುಗಳ ಹೆಸರು ಕೇಳ್ತಾ ಏನೋ ಒಂದು ಫನ್ನಿ ಇನ್ಸಿಡೆಂಟ್ ಇದೆ ಅಂತ ಕೇಳ್ಪಟ್ಟೆ. ಏನದು? ಇವರು ಹವ್ಯಕರು ಅಂತಾರೆ, ಹವ್ಯಕ್ ಬ್ರಾಹ್ಮಣು. ಇವರು ಭಾಷೆ ಎಲ್ಲ ವಿಚಿತ್ರ. ಊಟ ತಿಂಡಿ ಎಲ್ಲ ಕೂಡ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹೌದು. ಅವ್ರು ಮಾತಾಡೋದು ನನಗೆ ಅರ್ಥ ಆಗಲ್ಲ, ಏನೋ ಅರ್ಥ ಆಗಲ್ಲ. ನಮ್ಮೂರ ಮುಂದರ ಹೂವೆ ಮೂವಿ ನೋಡಿದಿರಾ, ರಾಜ್ಕುಮಾರ್ ರಮೇಶ್? ಅದ್ರಲ್ಲಿ ಒಂದು ಭಾಷೆ ಇದೆ ನೋಡಿ, ಹವ್ಯಕರು ಭಾಷೆ. ಆ ಬೇಸಿಕ್ ಮೇಲೆ ಮೂವಿ ತೆಗ್ದಿರೋದು. ಅದ್ರಲ್ಲಿ ಬರ್ತುವಡ, ಹೋಗ್ತುವಡ, ಇದ್ದುವಡ, ಕೂತ್ವಡ ಅಂತೆಲ್ಲ ಹೇಳ್ತಾರೆ. ಇವ್ರ ಊರಿಗೆ ಹೋಗ್ಬೇಕಾದ್ರು ಹಾಗೆ ವಿಚಿತ್ರ ಹೆಸರುಗಳು. ಫಸ್ಟ್ ಹೋಗ್ಬೇಕಾದ್ರೆ ಏನ್ ಸಿಗುತ್ತೆ ಅಂದ್ರೆ ಬಾರೆ ಅಂತ. ನನ್ ಊರ ಹೆಸರು ಮದ್ವೆ ಹೋದ್ಮೇಲೆ ಬಾರೆ ಅಂತ. ಅವನ್ ಕಂಡಕ್ಟರ್ ಬಾರೆ 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 ಅಂತಿದ್ದಾನೆ. ಆಮೇಲೆ ನೀರೇ ಅಂತ ಒಂದ್ ಊರ್ ಸಿಗುತ್ತೆ. ನೀರೇ ಅಂದ್ರೆ ಹುಡ್ಗಿ ಅಂತ, ಹೌದಲ್ವಾ? ನೀರೇ ಅಂತಿದ್ದಾನೆ. ಆಮೇಲೆ ನೆಕ್ಸ್ಟ್ ಸೀರೆ ಅಂತ ಊರ ಹೆಸರು. ಬೇಕಾದ್ರೆ ನೀವು ಕೇಳಿ ನೋಡಿ, ನಾನು ಸುಳ್ಳು ಹೇಳ್ತೀನಿ, ನಿಜವಾಗ್ಲು ಸೀರೆ ಅಂತಾನು ಊರ ಹೆಸರಿದೆ, ಸೀರೆ ಅಂತ. ಆಮೇಲೆ ಯಲ್ಲಾಪುರ ಅಂತ. ಆಮೇಲೆ ಕಳಚೆ ಅಂತ ಒಂದು ಊರು ಸಿಗುತ್ತೆ. ಹೇಳಿ ಅಶ್ವಿನಿ, ಫಸ್ಟ್ ಇಂದ ಹೇಳಿ. ಬಾರೆ, ನೀರೆ, ಸೀರೆ, ಯಲ್ಲಾಪುರ, ಕಳಚೆ. ಏನ್ರಿ ಇದು ನಿಮ್ ಊರ ಹೆಸರು ಹಿಂಗಿದೆ ಅಂತಂದ್ರೆ, ಅದ್ರ ಏನ್ರಿ ಹಂಗ್ ಕರಿತಾ ಇದ್ದಾನೆ ಅವನು ಅಂತ ಕೇಳ್ದೆ. ಇಲ್ಲ ಅದೆಲ್ಲ ಊರ್ ಹೆಸರು ಕಡೆ ಅಂತಂದ್ರು. ಮತ್ತೆ ಮುಂದೆ ಹೋದ್ರೆ ಮೇಲ್ಕಳಚೆ ಕಳಕಳಚೆ ಅಂತಾನೂ ಊರಿದೆ, ಗೊತ್ತಾ ನಿಮ್ಗೆ? ಆತರ ಇಲ್ಲ. ನೀರೇ ಮತ್ತು ಸೀರೆ ಹೇಳೋದು 2 ಊರಿಲ್ಲ. ಅಂದ್ರೆ ಅದು ವಾಡಿಕೆಗೆ ಜೋಕಿಗೋಸ್ಕರವಾಗಿ ಆತರ. ಯಲ್ಲಾಪುರ, ಬಾರೆ ಮತ್ತು ಕಳಚೆ ಅನ್ನೋ 3 ಊರುಗಳಿದೆ. ಅವ್ರ ಕಡೆ ಅವ್ರು ಬಿಟ್ಕೊಡಲ್ಲ, ಅವರು ನಿಜವಾಗ್ಲೂ ಇದೆ. ಸಿರ್ಸಿಯಲ್ಲಿ ಅಜ್ಜಿಬಳ ಅಂತ ಒಂದು ಊರಿದೆ. ಅಜ್ಜಿಬಳ ಅಂತ ಊರು. ಅಲ್ಲೇ ನಮ್ ಕಡೆ ಇವಾಗೆಲ್ಲ ಇಲ್ಲ, ಮೊದಲೆಲ್ಲ ಟ್ಯಾಂಪೋ, ಗೌರ್ಮೆಂಟ್ ಗಾಡಿಗಳು ತುಂಬಾ ಕಮ್ಮಿ. ಹಾಗಾದ್ರೆ ಪ್ರೈವೇಟ್ ಟ್ಯಾಂಪೋ ಅಂತ ಹೇಳ್ತಾರಲ್ಲ, ಇದನ್ನ ಓಡಾಡಿಸ್ತಾ ಇದ್ರು ಅವಾಗ ಅವರೆಲ್ಲ ಸಿರ್ಸಿ ಬಸ್ ಹತ್ರ ನಿಂತ್ಕೊಂಡು ಜೋರಾಗಿ ಟ್ಯಾಂಪೋದವರೆಲ್ಲ ಕೂಗೋರು. ಸಿರ್ಸಿ, ಸಿದ್ದಾಪುರ, ಅಜ್ಜಿಬಳ, ತಿರ್ಸಿ ಅಂದ್ರೆ ಸಿದ್ದಾಪುರ, ಅಜ್ಜಿಬಳ, ವಾಪಸ್ ಸಿರ್ಸಿ ಅಂತ ಜೋರಾಗಿ ಹೇಳ್ಬೇಕಿದ್ರೆ ಅಜ್ಜಿಬಳ, ತಿರ್ಸಿ ಅಂತ ಬೇರೆ ಅರ್ಥಗಳು. ಈಗ ಆಗಿದೆ ಅಲ್ವಾ? ಇದಾಗಿದೆ. ಶಾವಿಗೆ ಮಿಕ್ಸ್ ಮಾಡೋಣ ಈಗ. ರಾಜು ಫುಲ್ ಜೋಶ್ ಬಂದಿದೆ. ಸೊ ನಾಗರಾಜ್ ಅವ್ರನ್ನ ನೀವ್ ರಾಜು ಅಂತ ಕರೆಯೋದಾ? ಹೌದು. ವೆರಿ ನೈಸ್. ನಾಗರಾಜ್ ಅಂತಂದ್ರೆ ನಮ್ಮ ಊರಿಗೆ ಹೋದ್ರೆ ಯಾರಿಗೂ ಗೊತ್ತಾಗಲ್ಲ, ರಾಜು ಅಂತಾನೆ ಕರೀತಾರೆ ಎಲ್ರು ಊರಲ್ಲಿ. ಶಾವ್ಗೆ ಅಂದ್ರೆ ಎಲ್ಲಾ ಕಡೆ ಸಿಗುತ್ತೆ. ನಮ್ಮ ಸೌತ್ ಅಲ್ಲಂತೂ ಶಾವ್ಗೆ ಅಂದ್ರೆ ತುಂಬಾನೇ ಫೇಮಸ್. ಹೌದು. ಮತ್ತೆ ಇದರಲ್ಲಿ ಒತ್ತು ಶಾವ್ಗೆ ಅಂತ ಮಾಡ್ತಾರೆ. ಹೌದು. ಸ್ವೀಟು ಮತ್ತೆ ಖಾರ, ಈ ಲೆಮನ್ ರೈಸ್ ತರನೇ ಅದನ್ನು ಮಾಡ್ಕೋಬಹುದು. ಒತ್ತು ಶಾವ್ಗೆ ಮಾಡ್ಕೊಂಡು ಈ ವೆಜಿಟೇರಿಯನ್ ಹಾಕಿ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕಿ, ಕೊನೆಗೆ ನೀವು ಉಪ್ಪನ್ನ ಆಡ್ ಮಾಡ್ತಾ ಇದ್ದೀರಾ? ಕೊನೆಯಲ್ಲಿ ಉಪ್ಪು ಮತ್ತೆ
ನಿಂಬೆ ರಸ. ನಿಂಬೆ ಹಣ್ಣಿನ ರಸವನ್ನ ಬೇಯಿಸಿಟ್ಟಿರುವಂತ ಶಾವ್ಗೆನ ಬೆರೆಸ್ಕೊಂಡಿದ್ದೀರಾ ಮಸಾಲೆಗೆ. ಅದಾದ್ಮೇಲೆ ನಿಂಬೆ ರಸನ ಕೊನೆಯಲ್ಲಿ ಆಡ್ ಮಾಡಿದ್ದೀರಾ. ಶಾವ್ಗೆ ಬಾತ್ ರೆಡಿ. ಇದನ್ನ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಗೊತ್ತಾಗುತ್ತೆ ಮನೇಲೆಲ್ಲ ನಾಗರಾಜ್ ಅವರೇ ಮಾಡೋದು ಅಂತ. ಅಲ್ಲ ನಾನ್ ಮಾಡಿದನ್ ತಿಂತಾರೆ, ಬಟ್ ಫಸ್ಟ್ ಡೇ ಅಡ್ಗೆ ಮಾಡಿದಾಗ ಮದ್ವೆ ಹೊಸ್ತ್ರಲ್ಲಿ ಅಡ್ಗೆ ಮಾಡಿದಾಗ ತಿಂದ್ರು. ತಿಂದ ತಕ್ಷಣ ಕಣ್ಣಲ್ಲೆಲ್ಲ ಜೋರಾಗಿ ನೀರ್ ಬಂತು. ಯಾಕ್ರಿ ಅಳ್ತಾ ಇದ್ದೀರಾ ಅಂತ ಕೇಳ್ದೆ. ಇಲ್ಲ ಕಣೆ ಅಡ್ಗೆ ಸೂಪರ್ ಆಗಿ ಮಾಡಿದ್ಯಾ, ಸಂತೋಷಕ್ಕೆ ಕಣ್ಣ ನೀರ್ ಬರ್ತಾ ಇದೆ ಅಂದ್ರು. ಇನ್ನೊಂದ್ ಸ್ವಲ್ಪ ಹಾಕ್ಲಾ ಅಂತ ಕೇಳ್ದೆ. ಏ ಬೇಡ ಬೇಡ, ತುಂಬಾ ಸಂತೋಷ ಆದ್ರೆ ತಡ್ಕೊಳಕ್ಕಾಗಲ್ಲ. ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಆಗಿ ಆಡ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ ಇಬ್ಬರದು ಒಂಥರ ಸ್ಟೋರಿ ಕೇಳ್ತಾ ಇದ್ರೆ. ನಾನು ಏನೋ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಏನ್ ಹೊಸದಾಗಿ ಮಾಡಿದ್ರು ಫಸ್ಟ್ ನನಗೆ ತಿನ್ನಿಸ್ತಾರೆ. ತಿನ್ನ ಅರ್ಧ ಗಂಟೆ ಏನೂ ಆಗಿಲ್ಲ ಅಂದ್ಮೇಲೆ ಅವ್ರು ತಿಂತಾರೆ. ಸಿದ್ಧವಾಗಿರುವ ಶಾವಿಗೆ ಪಲಾವ್ ರೆಡಿ. ಥ್ಯಾಂಕ್ ಯು. ಆಹಾ, ಹೊಟ್ಟೆ ತುಂಬಾ ಹಸಿವಾಗ್ತಿತ್ತು. ಡ್ರಿಂಕ್ ಏನೋ ಫಸ್ಟ್ ಮಾಡ್ಕೊಟ್ಬಿಟ್ಟಿದ್ದೀರಾ. ಆಹಾ, ಚೆನ್ನಾಗಿದ್ಯಾ? ಹಂಗ ನಾಳೆ ಟಿಫನ್ ಇದೇ ಮಾಡ್ಬಿಡಿ ರಾಜು. ಎಂತ ಹೆಂಡತಿ ಅಬ್ಬಾ ಬಾಬಾ. ಅಲ್ಲ ನಂಗೆ ಗೊತ್ತಾಗ್ತಿಲ್ಲ. ನೋಡ್ಕೊಂಡು ಮಾಡ್ಕೊಡ್ಬೇಕು ಅಂತಿಲ್ಲ ಅವಳಿಗೆ. ಇಲ್ಲ ಪಾಪ. ಅಲ್ಲ ಪ್ರೀತಿ ಜಾಸ್ತಿ ಗಂಡ ಮಾಡ್ಕೊಟ್ಟ ಖಂಡಿತವಾಗ್ಲೂ ಖುಷಿ ಆಗುತ್ತಲ್ಲ. ಇನ್ನೊಂದು ವರ್ಷ ಆರಾಮಾಗಿರಿ ಆಯ್ತಾ. ಗಂಡಂಗ್ ಮಾಡಕ್ ಬರುತ್ತೆ ಅಂತ ಗೊತ್ತಾದ್ರೆ ಇದೇ ಸಮಸ್ಯೆ. ಅದಕ್ಕೆ ನೋಡ್ ಮದ್ವೆ ಆಗಿರೋದು. ಓಕೆ, ತುಂಬಾನೇ ಚೆನ್ನಾಗಿತ್ತು ನಿಜವಾಗ್ಲೂ. ತಿಂತಾ ಇದ್ರೆ ಆ ಒಂದು ವೆಜಿಟೇಬಲ್ಸ್ ಎಲ್ಲ ಸಿಗ್ತಾ ಇದೆ, ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಏನು ಜಾಸ್ತಿ ಏನು ಕಡಿಮೆ ಅಂತ ಖಂಡಿತ ಅನ್ನಿಸ್ತಾ ಇಲ್ಲ. ಸೂಪರ್ ನಾಗರಾಜ್. ಹಾಗಾದ್ರೆ ಶಾವ್ಗೆ ಪಲಾವ್ ಮಾಡುವ ವಿಧಾನ: ಮೊದಲಿಗೆ ಶಾವ್ಗೆಯನ್ನು ನೀರಿನಲ್ಲಿ ಬೇಯಿಸಿ ಪಕ್ಕಕ್ಕೆ ಇಟ್ಟುಕೊಳ್ಳಿ. ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನಕಾಯಿ, ಕರಿಬೇವು, ಈರುಳ್ಳಿ, ಕ್ಯಾರೆಟ್, ಆಲೂಗಡ್ಡೆ, ಬೀನ್ಸ್ ಇವೆಲ್ಲವನ್ನು ಹಾಕಿ ಬಾಡಿಸಿ. ನಂತರ ಅದಕ್ಕೆ ಬೆಂದ ಶಾವಿಗೆ ಮತ್ತು ಉಪ್ಪನ್ನು ಹಾಕಿ ಕಲಸಿ ಬೇಯಿಸಿ. ಕೊನೆಗೆ ನಿಂಬೆ ಹಣ್ಣಿನ ರಸ ಹಿಂಡಿ ಕಲಸಿದರೆ ಶಾವ್ಗೆ ಪಲಾವ್ ಸವಿಯಲು ಸಿದ್ಧ. ಸೊ ನೆಕ್ಸ್ಟ್. ಓಕೆ, ಅಶ್ವಿನಿ ಈಗಾಗಲೇ ಕೋಕಮ್ ಜ್ಯೂಸ್ ಇಷ್ಟ ಆಯ್ತು, ಶಾವ್ಗೆ ಪಲಾವು ಇಷ್ಟ ಆಯ್ತು, ಒಳ್ಳೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾವಿನಕಾಯಿ ಅಪ್ಪೆ ಹುಳಿ ಮಾಡ್ತೀನಿ. ಮಾವಿನಕಾಯಿ ಅಪ್ಪೆ ಹುಳಿ. ಓಕೆ, ಶುರು ಮಾಡೋಣ. ಓಕೆ, ಇದು ಇವ್ರ ಕಡೆ ಮಾಡುವಂತ ಐಟಮ್. ಇದು ಅವ್ರ ಕಡೆ ಮಾಡುವಂತ. ಸೂಪರ್. ನಂಗೆ ಹೇಳಿದ್ರು ಅವ್ರು ಮುಂಚೆನೆ, ಕರ್ಕೊಂಡು ಟ್ರೈನಿಂಗ್ ಕೊಟ್ಬಿಟ್ಟೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ಮಾವಿನಕಾಯಿ ಸೀಸನ್ ಅಲ್ಲಿ ಮಾತ್ರ ಇದನ್ನ ಮಾಡ್ತಾರೆ ಹಾಗೆ. ಓಕೆ, ಸೊ ಒಂದೊಂದ್ ಸೀಸನ್ ಅಲ್ಲಿ ಒಂದೊಂದು ಅಡಿಗೆ ಮಾಡ್ಬೇಕು ಅಂತ ಹೇಳ್ತಾ ಇದಾರಮ್ಮ. ಓಕೆ, ಸೊ ಮಾವಿನಕಾಯಿ ಅಪ್ಪೆ ಹುಳಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಫಸ್ಟ್ ಹೇಳ್ತೀನಿ. ಮಾವಿನಕಾಯಿ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಇಂಗು, ಸಕ್ಕರೆ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಸಾಸಿವೆ. ಮೊದಲು ಮಾವಿನಕಾಯಿನ ನೀರಲ್ಲಿ ಬೇಯಿಸ್ಕೋಬೇಕು. ಅಂದ್ರೆ ಇದೇ ತರ ಇರ್ಬೇಕಾ ಮಾವಿನಕಾಯಿ ಅಥವಾ ಬೇರೆ ಮಾವಿನಕಾಯಿ ಆದ್ರೂ ಆಗುತ್ತಾ? ಯಾವ ಮಾವಿನಕಾಯಿ ಆದ್ರೂ ಆಗುತ್ತೆ, ಪರವಾಗಿಲ್ಲ. ತೋತಾಪುರಿ ಆಗಲ್ಲ, ಹುಳಿ ಇರೋ ಮಾವಿನಕಾಯಿ ಆಗ್ಬೇಕು. ಹುಳಿ ಇರುವಂತ ಮಾವಿನಕಾಯಿ ಆಗ್ಬೇಕು. ಸೊ ಮೊದಲು ನೀರಿನಲ್ಲಿ ಬೇಯಿಸ್ಕೋಬೇಕು. ಸೊ ಹಾಗಾದ್ರೆ ಕುಕ್ಕರ್ ಕೊಡ್ಲಾ? ಇನ್ನಷ್ಟು ಹಾಕ್ಲಾ? ಹಾಕಿ. ಸೊ ಪೂರ್ತಿ ಮುಳುಗಿದೆ ಈಗ. ಉಪ್ಪು ಏನು ಹಾಕೋದ್ ಬೇಡ ಇದಕ್ಕೆ? ಏನು ಬೇಡ, ಆಮೇಲೆ ಹಾಕಿದ್ರೆ ಆಯ್ತು. ಮಸಾಲೆ ಮಾಡ್ಕೋಬೇಕು. ಬಟ್ ಆದ್ರೆ ಇದು ಮಾವಿನಕಾಯಿ ಬೆಂದು ಅದನ್ನ ತಣ್ಣೀರಿಗೆ ಹಾಕೋಬೇಕು. ತಣ್ಣೀರ್ ಹಾಕೊಂಡು ಕಿವುಚ್ಕೋಬೇಕು. ಕಿವುಚ್ಕೊಂಡ್ಮೇಲೆ ರಸ ಎಲ್ಲ ಬಿಡತ್ತಲ್ವಾ, ಸಿಪ್ಪೆ ತೆಗಿಬೇಕು. ಸಿಪ್ಪೆ ಓಟೆ ಎರಡು ತೆಗ್ದು ಬಿಸಾಕ್ಬಿಡ್ಬೇಕು. ಸೊ ಮೊದ್ಲು ನಿಮ್ ಯಜಮಾನ್ರು ನಿಮ್ಮನ್ನ ಇಂಪ್ರೆಸ್ ಮಾಡಕ್ಕೆ ಏನೇನೆಲ್ಲ ಸರ್ಕಸ್ ಹೊಡೋದು ಹೇಳಿ. ಇವ್ರ ಒಂದಾ ಎರಡಾ ಅಂತ ಹೇಳ್ಬಿಡಿ, ಎಷ್ಟಿದೆಯೋ ಅಷ್ಟು ಹೇಳಿ, ಪರವಾಗಿಲ್ಲ. ಕುಕ್ಕರ್ ಕೂಗೋ ಅಷ್ಟರಲ್ಲಿ. ಇವ್ರ ಸರ್ಕಸ್, ನಾ ಸರ್ಕಸ್ ಮಾಡಿರೋದು ಆಕ್ಚುಲಿ ನಾನು. ಸರ್ಕಸ್ ಮಾಡಿಲ್ವಾ? ಯಾಕೆ ಪಟಾಯಿಸ್ಲಿಲ್ಲ ಅನ್ನೋದಕ್ಕಿಂತ ಮೀಡಿಯೇಟರ್ ಬಿಟ್ಬಿಟ್ಟಿದೆ. ಪಟಾಯಿಸಿ ನನ್ನ ಕೈ ಕೊಡೋಲಿವರೆಗೆ ಅವಳು ಮಾಡ್ಬೇಕು. ಸೂಪರ್. ಹುಡುಗನ ಹುಡುಗಿನ ಮೀಡಿಯೇಟರ್? ಹುಡುಗಿ. ಸುಮಾ ಅಂತ ಅವಳ ಹೆಸರು. ಯಾವ ತರ ಪಟಾಯಿಸ್ತಾ ಇದ್ರು ಹುಡುಗಿ ಬಂದು? ಏನಿಲ್ಲ, ಕಾಲೇಜ್ ಡೇಸ್ ಡೈಲಿ ಬಂದು ಮೀಟ್ ಆಗ್ತಾ ಇದ್ರು. ಕಾಲೇಜಿಗೆ ಒಂದೊಂದು ಮರ ಇತ್ತು, ಮರದ ಕೆಳಗಡೆ ನಾನು ಕಾಯ್ತಾ ನಿಂತ್ಕೊಂತಿದ್ದೆ. ಅವಾಗ ಬರ್ತಾ ಇದ್ರು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೆಲ್ಲ, ನೀವು ಮದ್ವೆ ನೋಡಿ ಅಶ್ವಿನಿ ಗೊತ್ತಾಗತ್ತೆ, ಸ್ಟಾರ್ಟಿಂಗ್ ಅಲ್ಲೆಲ್ಲ ಹುಡುಗರು ಸಿಕ್ಕಾಬಿಟ್ಟೆ ನೈಸ್ ಹೊಡಿತಾರೆ. ಏನಿಲ್ಲ, ಪುಟ್ಟ ಚಿನ್ನ ಬಂದ್ಬಿಟ್ಟೆ ಕಣೋ, ಈಗ ಬಂದೆ ಆಗ ಬಂದೆ ಅಂತ. ಅದೇ ಮದ್ವೆ ಆಗ್ಲಿ. ಮದ್ವೆಗೆ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು. ನಂಗೆ ಮದ್ವೆಗೆ 10 ವರ್ಷ ಆಯ್ತು. ಹೌದಾ? ಸಾರಿ, ನಂಗೆ ಗೊತ್ತಿರ್ಲಿಲ್ಲ.
ಎಕ್ಸ್ಪೀರಿಯನ್ಸ್ ಜಾಸ್ತಿ. ಬಟ್ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಸೊ ಹಾಗಾಗಿ ಕುತೂಹಲ ನಂಗೆ ಲವ್ ನೀವು ಮ್ಯಾರೇಜ್. ಜಗಳ ಆಡ್ತೀರಾ? ತುಂಬಾ ಆಡ್ತೀವಿ. ಜಗಳ ಆಡ್ತೀರಾ? ಅರೆ ಜಗಳ ಆಡೋದ್ರಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ ಹೌದು, ಅಲ್ವಾ? ತುಂಬಾ ಇರುತ್ತೆ. ನಾ ಫಸ್ಟ್ ಮದ್ವೆ ಆದ ಹೊಸರಲ್ಲಿ ಏನಾದ್ರು ಅಡ್ಗೆ ಮಾಡ್ಕೊಟ್ರೆ ಸೌಮ್ಯ ಸರಿಯಾಗಿಲ್ಲಪ್ಪ ಈಗ ಮಾಡ್ಬಾರ್ದು, ಇನ್ 2ನೇ ತಿಂಗಳಿಗೆ ಸ್ವೀಟ್ ಆಗಿ ಹೇಳ್ತಾ ಇದ್ರು. 2ನೇ ತಿಂಗಳಿಗೆ ಯಾಕೆ ಹಿಂಗ್ ಮಾಡಿದ್ಯಾ, ಏನ್ ತಿನ್ಲೇ ಇದ್ನಾ, 3ನೇ ತಿಂಗಳಿಗೆ ನನಗೆ ಅಡ್ಗೆ ಬೇಡ, ನಂಗೆ ನಿಜವಾಗ್ಲೂ ಅಡ್ಗೆ ಊಟ ಮಾಡಕ್ ಆಗಲ್ಲ ಅಂತ ರ್ಯಾಶು. ಬಟ್ ಇವಾಗ 4ನೇ ತಿಂಗಳಿಗೆ ಅದಕ್ಕೇನೆ ಏನಿದೆಯೇ ಯಾವ ಲೆವೆಲ್ಗೆಲ್ಲ ಹೊಟ್ಟೋಯ್ತದು. ಅಲ್ಲಿಗೆಲ್ಲ ಹೋಗ್ಬಿಡ್ತು, ಏನು ಮಾಡಕ್ಕಾಗಲ್ಲ. ಆಗಲ್ಲ, ಸೋಲೆವಲಿಗೆ ಹೊರಟೋಯ್ತು ಅಂತಂದ್ರೆ ಹೇಳ್ಕೊಟ್ರು ಮಾಡಕ್ ಬರಲ್ಲ ಅನ್ನೋ ಕೋಪ. ಲಾಸ್ಟಿಗೆ ಬೇಜಾರಾಗಿ ಇವಾಗ ಅವರೇ ಅಡ್ಗೆ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅವರೇ ಮಾಡ್ತಾರೆ. ಸೂಪರ್. ಹಿಂಗಿದ್ಬಿಟ್ರೆ ಎಲ್ಲ ಗಂಡಸ್ರೆ ಸೂಪರ್ ಅಲ್ಲ. ಹೌದು, ತುಂಬಾ ಚೆನ್ನಾಗಿರುತ್ತೆ. ನಮಗೂ ಮಾಡ್ಕೊಟ್ಟ ಎಲ್ಲ ಹೆಣ್ಮಕ್ಳು ಬಯಸದೆ ಅದನ್ನ, ಗಂಡಸ್ರು ಅಡ್ಗೆ ಮಾಡ್ಲಿ ಅಂತೇಳಿ. ನಮ್ಮಪ್ಪ ಇವ್ರಿಗೆ ಬಹಳ ಒಳ್ಳೆ ಕಾಂಬಿನೇಷನ್. ಮಾವ ಅಳಿಯ ಆದ್ರೆ ಸಿಕ್ಕಾಪಟ್ಟೆ ನಗ್ತಾರೆ ಎಲ್ಲರೂ. ಯಾಕೆಂದ್ರೆ ನಾನು ಮದ್ವೆ ಆಗಿ ಒಂದ್ ತಿಂಗ್ಳಿಗೆನೆ ಕರೆಕ್ಟ್ ಆಗಿ ಜಗಳ ಮಾಡ್ಕೊಂಡ್ಬಿಟ್ವಿ ಸಿಕ್ಕಾಪಟ್ಟೆ ಇಬ್ರು. ಮದ್ವೆ ಆಗಿ ಒಂದ್ ತಿಂಗಳು ಒಳಗಡೆನೆ ಜೋರ್ ಜಗಳ. ಅಪ್ಪ ನಾನ್ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದೀನಿ, ಅಪ್ಪ ನಾನ್ ಇರಲ್ಲ ಇವ್ರ ಜೊತೆಗೆ, ನನ್ ಕೈಯಲ್ಲಿ ಯಾವ ಕಾರಣಕ್ಕೂ ಹೆಣ್ಗಕ್ಕಾಗಲ್ಲ. ಪ್ರಾಬ್ಲಮ್ ಇರ್ಲಿಲ್ಲ. ಇಲ್ಲ ಸರಿ ಕೇಳ್ತಾ ಇದ್ರು, ನಿಜವಾಗ್ಲೂ ಮದ್ವೆ ಆಗ್ತೀಯಲ್ವಾ ಅಂತಾನೆ ಕೇಳ್ತಾ ಇದ್ರು. ಯಾಕೆ ಮಾವ, ಯಾಕೆ ಡೌಟು, ಯಾಕೆ ನಿಜವಾಗ್ಲೂ ಆಗ್ತೀನಿ ಅಂತ ಹೇಳ್ತಾ ಇದ್ರು. ಆಮೇಲೆ ಮದ್ವೆ ಆಗಿ ಒಂದು ತಿಂಗಳಾದ್ಮೇಲೆ ಜೋರಾಗಿ ಹಠ ಮಾಡಕ್ ಶುರು ಮಾಡ್ಬಿಟ್ಟೆ. ಅಪ್ಪ ನನ್ ಕೈಲಿ ಆಗಲ್ಲ, ಇವ್ರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ, ಹಿಂಸೆ ಕೊಡ್ತಾರೆ, ನನ್ ಕೈಲಿ ಆಗ್ತಾ ಇಲ್ಲ ಹಂಗೆ ಇವ್ರು ಇಲ್ಲ ರೀ ನನ್ ಕೈಲೂ ಆಗಲ್ಲ ಮಾವ, ಏನ್ ಸಿಕ್ಕಾಪಟ್ಟೆ ಹಠ ಮಾಡ್ತಾರೆ ಇವಳು ಹಾಗೆ ಹೀಗೆ ಅಂತ. ನಮ್ಮಪ್ಪ ಹೆದರ್ಕೊಂಡು ಅಯ್ಯೋ ಇರೋದೊಬ್ಳೆ ಮಗಳು, ಜಗಳ ಬೇರೆ ಆಡ್ಕೊಂಡ್ಬಿಟ್ಟಿದ್ದಾರೆ, ಅವರು ಬೇರೆ ಒಬ್ಳೆ ಮಗ, ಏನ್ ಮಾಡೋದು ಗೊತ್ತಾಗ್ತಿಲ್ಲ ಅಂದ್ಬಿಟ್ಟು ರಾತ್ರಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೊಂಡ್ ಬಂದ್ರು ತೀರ್ಮಾನ ಮಾಡಕ್ಕೆ ಅಂತ. ಇಬ್ರು ಫ್ರೆಂಡ್ಸ್ ಕರ್ಕೊಂಡ್ ಬಂದ್ರು. ಬೆಳಗ್ಗೆ ಒಂದು 8 ಸಭೆ. ಬೆಳಗ್ಗೆ ಒಂದು 9 ಗಂಟೆ ಅನ್ನೋಷ್ಟೊತ್ತಿಗೆ ಬಂದ್ರು. ನನ್ ಬಾಗಿಲು ತೆಗ್ದಿತ್ತು, ಓಪನ್ ಆಗಿತ್ತು, ನೋಡಿದ್ರು. ನಾನು ಅವರು ಇಬ್ರು ಕುತ್ಕೊಂಡು ಕೇರ ಮಾಡ್ತಾ ಇದ್ವಿ. ಆಮೇಲೆ ನಮ್ಮಪ್ಪ ನೆನ್ನೆ ಫೋನ್ ಬಂದಿತ್ತು, ಜಗಳ ಆಗಿದೆ ಸಿಕ್ಕಾಪಟ್ಟೆ ಅಂತ, ನೀ ತುಂಬಾ ಅಳ್ತಾ ಇದ್ದೆ ಅಂತ ಹೇಳಿದ್ರು. ಅಪ್ಪ ನಂದು 12 ಪಾಯಿಂಟ್ ಆಗಿದೆ, ಇವ್ರು ಇನ್ನೂ 1 ಪಾಯಿಂಟ್ ತಗೊಂಡಿಲ್ಲ ಅಪ್ಪ ಅಂತ ಹೇಳಿದೆ. ಹೌದಾ ಅಂತ ಹೇಳ್ಬಿಟ್ಟು ನಮ್ಮಪ್ಪನೇ ಅಡ್ಗೆ ಮಾಡಿದ್ರು. ಕೇರ ಮಾಡ್ತಾರ್ರಿ ನಾನು ಅಡ್ಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಡ್ಗೆ ಎಲ್ಲ ಮಾಡಿದ್ರು. ಆಗ್ಬಿಟ್ಟು ಹೋದ್ರು. ಊಟ ಎಲ್ಲ ಮಾಡಿ ಜಗಳ ಎಲ್ಲ ಆಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಸರಿನಪ್ಪ ಅಂತ ಹೇಳಿದ್ವಿ. ಮತ್ತೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅದೇ ತರ ಫೋನು, ಜೋರಾಗಿ ಹಠ ಮಾಡ್ತಾ ಇದ್ದೀನಿ ನಾನು, ಇವ್ರು ಸಿಕ್ಕಾಪಟ್ಟೆ ಕರ್ಕೊಂಡ್ ಹೋಗ್ಬಿಡ್ರಿ ನಿಮ್ ಮಗಳನ್ನ, ಯಾರಿಗ್ ಬೇಕು, ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ, ನನ್ ಕೈಲನ್ನ ಆಗ ಸಂಭಾಳ್ಸಕ್ ನನ್ ಕೈಲಿ ಖಂಡಿತವಾಗ್ಲೂ ಆಗೋದಿಲ್ಲ, ಐ ಕಾಂಟ್ ಫೇಸ್ ಅಂತ ಸಿಕ್ಕಾಪಟ್ಟೆ ರ್ಯಾಶ್ ಆಗಿ ಜೋರ್ ಮಾಡ್ಬಿಟ್ರು ನಮ್ಮಪ್ಪಂಗೆ ಫುಲ್ ಗಾಬರಿ ಆಯ್ತು. ಮತ್ತೆ ಅದೇ ಲಗೇಜು, ಅದೇ ಬ್ಯಾಗ್ ಮಾಡ್ಕೊಂಡು ಅದೇ ಫ್ರೆಂಡ್ಸ್ ಎಲ್ಲ ಒಬ್ರು ಚೇಂಜ್ ಇದ್ರು. ಒಬ್ರು ವೆಂಕಟೇಶ್ ಅಂತ, ಇನ್ನೊಬ್ರು ಅಂಕಲ್ ಬಂದ್ರು. ತೀರ್ಮಾನ ಮಾಡೋಣ ಸೇರ್ಸೋಣ ಅಂತ ಹೇಳ್ಬಿಟ್ಟು ಬಂದ್ರು. ಬಂದ್ಮೇಲೆ ನೋಡಿದಾಗ ಕೆಳಗಡೆ ಬೀಗ ಹಾಕಿತ್ತು. ಕೆಳಗಡೆ ಮನೆಯೊಳಗೆ ಕೇಳಿದ್ರು, ಎಲ್ಲೋದ್ರು ಅಳಿಯ ಮಗಳು ಎಲ್ಲೋದ್ರು ಅಂತ ಕೇಳಿದ್ರು. ಅದಕ್ಕೆ ಏನಪ್ಪ ಬೆಳಗ್ಗೆನೆ ಪಾರ್ಕ್ ಹತ್ರ ಹೋಗ್ಬಿಟ್ರು ಇಬ್ರು, ಯಾಕೇನ್ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಪಾರ್ಕ್ ಹತ್ರ ಹೋಗಿ ಗಲಾಟಿ ಮಾಡ್ಕೋತಿಯಾರ ಏನೋ ಅಂತ ನಮ್ಮಪ್ಪ ಹೇಗೆ ಬಂದ್ ನೋಡಿದ್ರು ಇಬ್ರು ಶಟ್ಲ್ ಆಡ್ತಾ ಇದ್ವಿ. ಅದೇ ಟ್ರೈನ್ ಹತ್ಕೊಂಡ್ ಬಂದಿದ್ದಾರೆ, ಅದೇ ಲಗೇಜ್ ಇಟ್ಟಿಲ್ಲ ಪಾಪ, ಯಾಕಂದ್ರೆ ಮನೆ ಬೀಗ ಹಾಕಿತ್ತಲ್ಲ. ಅಲ್ಲಿ ಬಂದ್ಮೇಲೆ ಅಪ್ಪ ಇವ್ರ 3 ಪಾಯಿಂಟ್ ಆಗಿದೆ, ಅನ್ನೋದು 2 ಆಗಿರೋದು, ತಡಿಯಪ್ಪ ಈಗ ಕರೆಕ್ಟ್ ಮಾಡ್ಕೊಳ್ತೀನಿ ಪಾಯಿಂಟ್ಸ್ ನ ಅಂತ ಹೇಳ್ತಾ ಇದ್ದೆ ನಮ್ಮಪ್ಪ. ಹೌದಾ ಸರಿ ಮನೆಗ್ ಬರ್ರಿ ಅಂತ ಹೇಳ್ಬಿಟ್ಟು ಕರೆದ್ರು ಹುಲಿ ಬಂತು, ಹುಲಿ ಕರೆದ್ರು ಬರಲ್ಲ. ಆಮೇಲೆ ನೆಕ್ಸ್ಟ್ ಟೈಮ್ ಆಮೇಲೆ ಮತ್ತೆ ಬಂದು ಅಡ್ಗೆ ಎಲ್ಲ ಮಾಡಿದ್ಮೇಲೆ ಇನ್ನೊಂದ್ಸರಿ ಹಿಂಗೆಲ್ಲ ಫೋನ್ ಮಾಡಿ ಹೆದರ್ಸ್ತೆ ಅಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಬೈದ್ಬಿಟ್ಟು ಹೋದ್ರು. ನನ್ಗೂ ಬೈದ್ರು, ಇವ್ರಿಗೇನು ಬೈಯಲ್ಲ ನಮ್ಮಪ್ಪ. ಆಮೇಲೆ ಸರಿ ಇನ್ನೊಂದ್ಸರಿ ಫೋನ್ ಮಾಡ್ದೆ, ಅಪ್ಪ ಮತ್ತೆ ಜಗಳ ಆಗಿದೆ ಹಾಗೆ ಹೀಗೆ ಅಂತ ಹಂಗೆ ಹೇಳಿಲ್ಲ ನಮ್ಮಪ್ಪ. ಹೌದಾ ಜಗಳ ಆಯ್ತಾ, ಹೊಡೆದ್ರ? ಇಲ್ಲಪ್ಪ ಹೊಡೆದಿಲ್ಲ ಅಂತಂದೆ. ಹೌದಾ ಅಳಿಯಂದ್ರೆ ಫೋನ್ ಕೊಡು ಅಂದ್ರು. ಅಳಿಯಂದ್ರೆ ಹೊಡೆದ್ರ ಅಂದ್ರು. ಇಲ್ಲ ಅಂತ ಹೇಳಿದ್ರು. ಸರಿ ಒಂದ್ ಕೆಲ್ಸ ಮಾಡಿ, ನನಗೆ ಹೇಳಿದ್ರು ಒಂದ್ ಕೆಲ್ಸ ಮಾಡು ಮಗಳೇ, ಈಗ ಸೀದಾ ಅಂಗಡಿಗೆ ಹೋಗ್ಬಿಟ್ಟು 8 ಗೋಲಿ ತಗೋ, ಅವ್ರಿಗೆ 4 ಕೊಡು ನಿನ್ ಗಂಡಂಗೆ, ನೀನ್ 4 ಗೋಲಿ ಇಟ್ಕೊಂಡು ಇಬ್ರು ಹೋಗಿ ಫೀಲ್ಡ್ ಅಲ್ಲಿ ಗೋಲಿ ಆಡ್ರಿ, ನನಗೆ ಇನ್ನೊಂದ್ಸರಿ ಫೋನ್ ಮಾಡಿದ್ರೆ ಹೊಡೆದಾಕ್ಬಿಡ್ತೀನಿ ಫೋನ್ ಅಂತ. ಒಂದು ಪಾತ್ರೆಯಲ್ಲಿ ತಣ್ಣೀರ್ ಹಾಕೋಬೇಕು, ಬಿಸಿ ಇರುತ್ತೆ. ಓಕೆ, ಸೊ ಇದು ಮುಳುಗೋ ಅಷ್ಟು ನೀರನ್ನು ಹಾಕೋಬೇಕು. ಅದು ಸ್ವಲ್ಪ ತಣ್ಣಗಾಗ್ಬೇಕು. ಮುಳುಗುವಷ್ಟು ಅಂತಲ್ಲ, ಜನ ಎಷ್ಟಿದ್ದಾರೆ, ಎಷ್ಟು ಜನ ಕುಡಿತಾರೆ ಅನ್ನೋ ಕಾರಣ ಇದು ಎಷ್ಟೊಂದು ನೀರು ಆಡ್ ಮಾಡ್ಕೋಬಹುದು. ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದ್ರಲ್ಲಿ ಅಪ್ಪೆ ಹುಳಿಲಿ 2 ತರ ಮಾಡ್ತಾರೆ, ದಪ್ಪದಾಗಿ ಮಾಡ್ತಾರೆ, ಅಂದ್ರೆ ಚಟ್ನಿ ತರ ಬರುತ್ತೆ ಸ್ವಲ್ಪ, ಆ ತರನು ಮಾಡ್ತಾರೆ ಅಪ್ಪೆ ಹುಳಿನ. ಈಗ ಅಶ್ವಿನಿ ಇದು ಸ್ವಲ್ಪ ಸಿಪ್ಪೆಗಳನ್ನೆಲ್ಲ ತೆಕ್ಕೊಳ್ತಾ ಹೋಗ್ಬೇಕು. ಈಗ ಈಸಿಯಾಗಿ ಬರುತ್ತೆ ಸಿಪ್ಪೆ ತೆಗಿಯೋಕೆ. ಸಿಪ್ಪೆಲಿರೋ ರಸ ಹಿಂಡ್ಕೊಂಡ್ರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಇಬ್ರು ಫಸ್ಟ್ ಮದ್ವೆ ಆದಾಗ ಹೋಗಿದ್ ಸಿನಿಮಾ ಯಾವುದು ಹೇಳಿ, ನೆನ್ಪು ಮಾಡ್ಕೊಳ್ಳಿ. ನೆನ್ಪಿದ್ಯಾ?
ಅವ್ರು ತುಂಬಾ ಜನ ಜೊತೆ ಹೋಗ್ತಾರಲ್ಲ ಹಂಗಂಗೆ ನೆನಪಿರಲ್ಲ. ಕನ್ಫ್ಯೂಸ್ ಆಗ್ತದೆ ಅನ್ಸುತ್ತೆ. ಹೆಂಡತಿ ಜೊತೆ ಫಿಲ್ಮ್ ಯಾವ್ದಂತ ಗೊತ್ತಾಗ್ತಿಲ್ಲ. ನೆನಪಿಲ್ವಾ? ಎಲ್ಲ ಹೆಂಡತಿರ್ಗೂ ಇದೊಂದು ಡೌಟ್ ಅಲ್ಲ. ಎಲ್ಲ ಹೆಣ್ಮಕ್ಳಿಗೆ ಇದೊಂದು ಇದೊಂದು ಸಮಸ್ಯೆ. ಅದು ಗಂಡು ಮಕ್ಳು ಅದೇ ಮತ್ತೆ ಕೇಳಿದ್ರೆ ಹೇಳ್ಬೇಕಂದ್ರೆ ಅಷ್ಟು ನಂಗೂ ನೆನಪಿಲ್ಲ. ಸಾಸಿವೆ ಹಾಕ್ತೀನಿ, ಹಸಿಮೆಣಸು ಹಾಕ್ಬೇಕು, ಇಂಗು ರುಚಿಗೆ ತಕ್ಕಷ್ಟು ಹಾಕೋಬೇಕು, 1 ಟೀ ಸ್ಪೂನ್ ಜೀರಿಗೆ ಹಾಕಬೇಕು, ನೆಕ್ಸ್ಟು ಬೆಳ್ಳುಳ್ಳಿ ಹಾಕಬೇಕು. ಸೊ ಬೆಳ್ಳುಳ್ಳಿ ಒಂದು 4 ರಿಂದ 5. ಬೆಳ್ಳುಳ್ಳಿ ಸಾಕು. ಬೆಳ್ಳುಳ್ಳಿ ರುಚಿಗೆ ಸ್ಮೆಲ್ಲಿಗೆ ಅಷ್ಟಕ್ಕೆ ಬೆಳ್ಳುಳ್ಳಿ. ಕರ್ಬೇವು ಹಾಕಬೇಕು. ಕಡೆ ಅಶ್ವಿನಿ ಇದು ನೀರಲ್ಲಿ ಇದನ್ನ ಕಿವುಚ್ಕೊಳ್ಬೇಕು. ಮಾವಿನ ಕಾಯಿ ಏನಿದೆ, ಬೆಂದಿರೋ ಮಾವಿನಕಾಯಿ ಏನಿದೆ ಅದನ್ನ ಕಿವುಚ್ಕೊಳ್ಬೇಕು. ಸೊ ಬ್ರೌನ್ ಆಗ್ಬೇಕಾ ಇದು ಬೆಳ್ಳುಳ್ಳಿ? ಒಂಚೂರು ಬ್ರೌನ್ ಆಗ್ಬೇಕು. ಈಗ ಈ ಒಗ್ಗರಣೆ ಮಾಡ್ಕೊಂಡಿರೋದನ್ನ ಏನು ಬೆಂದಿರೋ ಮಾವಿನಕಾಯಿ ಹಾಕಿರೋ ತಣ್ಣೀರ್ ಏನಿದೆ ಅದಕ್ಕೆ ಈ ಒಗ್ಗರಣೆನ ಹಾಕಿದ್ರಾಯ್ತು. ಒಗ್ಗರಣೆನ ಹಾಕಿ ನೀಟಾಗಿ ಜಾಲ ಹಾಕ್ಬೇಕು. ಸೊ ಇಷ್ಟೇ ತೆಳು ಇರ್ಬೇಕಾ ಇದು? ಇದು ಕುಡಿಯೋ ಹಾಗೆ ಮತ್ತೆ ಅನ್ನ ಕೂಡ ಎರಡಕ್ಕೂ ಆಗುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತಾ? ಈಗ ರಸಂ ನಾವು ಮಾಡ್ಕೊಂಡು ಕುಡಿತೀವಿ ಅದೇ ತರ ಇದು. ಹುಣಸೆ ಹುಳಿ ಅಥವಾ ಟೊಮ್ಯಾಟೊ ಬದಲು ನೀವು ಮಾವಿನಕಾಯಿನ ಬೇಯಿಸಿ ಹಾಕಿದೀರಾ ಆ ರಸವನ್ನ. ಈಗ ಸಕ್ಕರೆ ಹಾಕೊಳ್ಬೇಕು ಅಶ್ವಿನಿ. ಸಕ್ಕರೆ ಹಾಕಿದ್ರೆ ತುಂಬಾ ಹುಳಿ ಇರುತ್ತಲ್ಲ. ಹೌದು, ಅದರಿಂದ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಒಂಚೂರು ಸಕ್ಕರೆ, 1 ಟೇಬಲ್ ಸ್ಪೂನ್ ಸಕ್ಕರೆ ಹಾಕಿದ್ರೆ ಸಾಕು. ಆಮೇಲೆ ಈ ಉಪ್ಪನ್ನ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನೆಕ್ಸ್ಟ್ ಕೊತ್ತಂಬರಿನ ಅದ್ರ ಮೇಲೆ ಹಾಗೆ ಕುಡಿಬಹುದಾ? ಹಾಗೆ ಕುಡಿಬಹುದು ಅಥವಾ ರಸಂ ತರ ಕೂಡ ನಾವು ಬಳಸ್ಕೋಬಹುದು. ಅನ್ನ ಜೊತೆ ಬೇಸಿಗೆ ಕಾಲದಲ್ಲಿ ನಮ್ಮ ಕಡೆ ಎಲ್ಲ ಹಬ್ಬ ಮದುವೆ ಮತ್ತೆ ಈ ಸೀಸನ್ ಕುಡಿಯಕ್ಕೆ ಇದನ್ನೇ ಮಾಡ್ತಾರೆ. ಹೌದಾ? ಸೊ ಇದೇ ತರ ಒಗ್ಗರಣೆ ಕೊಡ್ತಾರೆ. ಅಶ್ವಿನಿ, ಮಾವಿನಕಾಯಿ ಅಪ್ಪೆ ಹುಳಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ಹೇಳಿ. ನಾನ್ ಮಾಡಿದ್ದು, ಸೌಮ್ಯ ಮಾಡಿರೋದು ಹೇಗಿದೆ ಅಂತ ಹೇಳಿ. ಓಕೆ ಆಯ್ತು, ಹೇಳಿ. ನಾಗರಾಜ್ ಅವ್ರಿಗಂತೂ ಇವತ್ತು ತುಂಬಾ ಖುಷಿ ಆಗ್ತಿದೆ. ಹೆಂಡತಿ ಕಾಲ ಹಬ್ಬ ಹಂಗೋ ಹೆಂಗೋ ಅಡ್ಗೆ ಮಾಡಿಸ್ಬಿಟ್ಟೆ ಅಂತ. ಅಶ್ವಿನಿ, ಸವಿಯಾದ ಅಪ್ಪೆ ಹುಳಿ, ಮಾವಿನಕಾಯಿ ಅಪ್ಪೆ ಹುಳಿ ರೆಡಿ. ಓಕೆ. ನಿಜ ಹೇಳಿ ಅಶ್ವಿನಿ, ಚೆನ್ನಾಗಿದ್ಯಾ? ನಿಜವಾಗ್ಲೂ ಸೌಮ್ಯ, ಖಂಡಿತ ನೀವು ಅಡ್ಗೆ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಹೌದಾ? ಬೇಕಾ? ಅಡ್ಗೆ ಮಾಡಕ್ ಬರಲ್ಲ ಅನ್ಬಿಟ್ಟು ಹಿಂಗೆಲ್ಲ ಹೇಳ್ಬಿಟ್ಟು ಕೊನೆಗೆ ಈ ತರ ನಾ ಇಂಪ್ರೆಸ್ ಮಾಡೋದು. ಅಂದ್ರೆ ಚೆನ್ನಾಗಿದೆ ಅಂತ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ. ಮಾವಿನಕಾಯಿ ಅಪ್ಪೆ ಹುಳಿ ಮಾಡುವ ವಿಧಾನ: ಮೊದಲಿಗೆ ಮಾವಿನಕಾಯನ್ನು ಕುಕ್ಕರಿಗೆ ಹಾಕಿ ಬೇಯಿಸಿಕೊಳ್ಳಿ. ಅದನ್ನು ತಣ್ಣೀರಲ್ಲಿ ಅದ್ದಿ ಸಿಪ್ಪೆ ಸುಲಿದು ಮಾವಿನಕಾಯಿ ಪಲ್ಪ್ ಅನ್ನು ನೀರಿನಲ್ಲಿ ಕಿವುಚಿಕೊಳ್ಳಿ. ಅದಕ್ಕೆ ಸಾಸಿವೆ, ಹಸಿಮೆಣಸಿನಕಾಯಿ, ಇಂಗು, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವಿನ ಒಗ್ಗರಣೆ ಹಾಕಿ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಹಾಕಿ ಕೊತ್ತಂಬರಿಯಿಂದ ಗಾರ್ನಿಶ್ ಮಾಡಿದರೆ ಈಗ ಮಾವಿನಕಾಯಿ ಅಪ್ಪೆ ಹುಳಿ ಸವಿಯಲು ಸಿದ್ಧ. ಹೂಕೋಸಿನ ಮುಳ್ಕ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬೇಕು. ಅಕ್ಕಿ ಹಿಟ್ಟು, ಹೂಕೋಸು, ಈರುಳ್ಳಿ, ಹಸಿಮೆಣಸು, ಅರಿಶಿನ, ಚಿಲ್ಲಿ ಪೌಡರ್, ಕ್ಯಾರೆಟು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಿಟ್ಟನ್ನು ಬೌಲಿಗೆ ಹಾಕ್ಕೊಂಡು ಎಷ್ಟು ಪ್ರಮಾಣ, ಎಷ್ಟು ಜನಕ್ಕೆ ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ತರಕಾರಿಗಳು ಇದನ್ನೆಲ್ಲ ಅಕ್ಕಿ ಹಿಟ್ಟು ಒಂದು 3/4 ಕಪ್ ತಗೊಂಡ್ರೆ, 3/4 ಕಪ್ ತಗೊಂಡ್ರೆ ಇದೊಂದು ಅರ್ಧ ಕಪ್, ಅಂದ್ರೆ ಬೇರೆ ಬೇರೆ ತರ ಹಾಕ್ತೀವಲ್ಲ. ಆಮೇಲೆ ಕ್ಯಾರೆಟ್, ಖಾರ ಜಾಸ್ತಿ ಬೇಕು ಅನ್ಸ್ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬಹುದು. ಹಸಿಮೆಣಸಿನಕಾಯಿ ಕೂಡ ಹಾಕಾಯ್ತು. ಪುಡಿ ಒಂದು ಸ್ವಲ್ಪ, ಖಾರದ ಪುಡಿ ಸ್ವಲ್ಪ ಕಲರ್ ಬರಕಷ್ಟೇ ಹಾಕೋದು. ಹಾಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, 1 ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು. ಆಮೇಲೆ ಈರುಳ್ಳಿ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ಮೊದಲೇ ಈ ಕ್ಯಾರೆಟ್ ಮತ್ತೆ ಈರುಳ್ಳಿ ಎಲ್ಲ ನೀರು ಬಿಡುವಂತ ತರಕಾರಿ ಆದ್ರಿಂದ ತುಂಬಾ ಹೊತ್ತು ಕಲಸಿ ಬಿಟ್ಕೊಳ್ಳೋಕ್ಕಾಗಲ್ಲ. ಸೊ ಇಮಿಡಿಯೇಟ್ ಮಾಡಿ ಹಾಗೆ ಎಣ್ಣೆಲಿ ಕರಿಬೇಕು. ಸೊ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಚಿಕ್ಕ ಪೀಸ್ ಮಾಡಿ. ಸೊ ಸಿನಿಮಾಗಳೆಲ್ಲ ನೋಡ್ತಿರ್ತೀರಾ ಇಬ್ರು? ಇತ್ತೀಚೆಗೆ ನೋಡಿದಂತ ಸಿನಿಮಾ ಯಾವುದು? ಕನ್ನಡ ಸಿನಿಮಾ ಇತ್ತೀಚೆಗೆ ನೋಡಿದಂತ ಸಿನಿಮಾ ಇತ್ತೀಚೆಗೆ ನೋಡಿಲ್ಲ. ಒಟ್ಟಿಗೆ ನೋಡಿದ್ದು ಅಂತಂದ್ರೆ ಯಾವ್ದು? ನಾನು ಹೇಳ್ತೀನಿ ಅಶ್ವಿನಿ, ಏನ್ ಗೊತ್ತಾ, ನಮ್ಮ ಮನೇಲಿ ಇರೋದು ನಾವಿಬ್ರೆ, ಹಾಗಾಗಿ ನಾವ್ ಆಡಿದ್ದೆ ಆಟ. ಯಾರು ಇಲ್ಲ, ಅತ್ತೆ ಮಾವ ಊರಲ್ಲಿದ್ದಾರೆ, ನಮ್ಮ ಅಪ್ಪ ಅಮ್ಮ ಶಿವಮೊಗ್ಗದಲ್ಲಿದ್ದಾರೆ. ಹಾಗಾಗಿ ಈಗ ಮೊನ್ನೆ ಅವ್ರ ಅಜ್ಜಿ ಬಂದಿದ್ದಾರೆ. ಅವ್ರ ಅಜ್ಜಿ ಮೊನ್ನೆಯಿಂದ ಅವ್ರ ಅಜ್ಜಿದ ಅಡ್ಗೆ ಅವ್ರು ಮಾಡ್ತಾ ಇದಾರೆ. ಅಲ್ಲ, ಒಂದ್ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಅಂತ ಮೂವಿಗೆ ಹೋಗಿದ್ದಾರೆ. ನಿನ್ನೆ ಹೋಗಿ ಬಂದಿದ್ದಾರೆ, ರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ಅಲ್ಲ, ನಾನ್ ಮನೇಲಿದ್ದೀನಿ, ನನ್ನನ್ನು ಒಂದೇ ಒಂದ್ ಮಾತು ಕರೆದಿಲ್ಲ. ಅಜ್ಜಿ 68 ವರ್ಷದ ಅಜ್ಜಿ, ಅದಕ್ಕೂ ಅವ್ರಿಗೆ ಕರ್ಕೊಂಡು ಹೋಗಿ ಸಿಂಪಲ್ ಆಗಿ ಒಂದ್ ಲವ್ ಸ್ಟೋರಿ ಮೂವಿ ಕರ್ಕೊಂಡ್ ಬಂದಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ರೆ ಎಷ್ಟೋ ಕೇಳಿದ್ದಾರೆ. ಬೇಡ ಅಂತ ಯಾಕೆ ಹೇಳಿ, ಜೊತೆಲಿ ಕರ್ಕೊಂಡು ಹೋಗ. ಅವ್ರು ಹಾಗೆ ಅಲ್ಲ, ಅವರ ಕಾಲದಲ್ಲಿ ಆತರ ಮೂವಿಗಳೆಲ್ಲ ರಿಲೀಸ್ ಆಗ್ತಿರ್ಲಿಲ್ಲ. ಹೌದು, ಈಗಾದ್ರೆ ನೋಡ್ಲಿ ಅಂತ. ಅಲ್ಲ ಓಕೆ, ಅಜ್ಜಿನ ಬಟ್ ಯಾಕೆ ನೀವು ಸೌಮ್ಯನ್ ಕರ್ಕೊಂಡು ಹೋಗ್ಲಿಲ್ಲ? ಸ್ವಲ್ಪ ಮೈ ಹುಷಾರಿರ್ಲಿಲ್ಲ. ಯಾರಿಗೆ? ಚಳಿ ಜ್ವರ ಏನಾದ್ರು ಆಗಿತ್ತ? ಕೋಪ ಏನಾದ್ರು ಬಂದಿತ್ತ? ಕೋಪ ಅಲ್ಲ, ಸ್ವಲ್ಪ ಚಳಿ ಜ್ವರ. ಕೋಪ ಬಂದ್ರೆ ನಂಗೆ ಹೆಂಗ್ ತೀರ್ಸ್ಕೋಬೇಕು ಅಂತ ಗೊತ್ತು, ಅಡ್ಗೆಲೆ ತೀರ್ಸ್ಬಿಡ್ತೀನಿ. ಇದಾಗಿದೆ ಅನ್ಸುತ್ತಲ್ಲ ನಾಗರಾಜ್, ಈಗ ತೆಗಿಬೋದಾ? ಸೊ ನೋಡೋದಕ್ಕೇನೆ ಆಹಾ ಗರ್ಗರಿಯಾಗಿ ಮಳೆ ಬರ್ತಾ ಇರ್ಬೇಕು, ಟೀ ಜೊತೆಲಿ ಇರ್ಬೇಕು, ಹೆಂಡತಿ ಪಕ್ಕದಲ್ಲಿ ಇರ್ಬೇಕು. ಅದನ್ನ ಬಿಟ್ಟು ಹೆಂಡತಿನೇ ಪಕ್ಕದಲ್ಲಿ ಇರ್ಬೇಕು ಅಂತ ಏನಿಲ್ಲ. ಸೊ ಆಗಿದೆ, ಈಗ ಸರ್ವಿಂಗ್ ಪ್ಲೇಟ್ ಶಿಫ್ಟ್ ಮಾಡಿದ್ರೆ ಮುಗೀತು. ನಾಗರಾಜ್ ಭಟ್ ಅವರು ತಯಾರಿಸಿರುವಂತಹ ಏನ್ರಿದು ಹೂಕೋಸ್ ಮುಳುಕ ರೆಡಿ ಆಗಿದೆ. ಅಶ್ವಿನಿ, ಟೇಸ್ಟ್ ಮಾಡಿ ಹೇಳಿ. ಖಂಡಿತವಾಗ್ಲು ಬಿಸಿಯಾದ ಹೂಕೋಸಿನ ಮುಳುಕ ರೆಡಿ. ತಿಂದ್ಬಿಟ್ಟು ಹೇಳಿ ಹೇಗಿದೆ. ಖಂಡಿತವಾಗ್ಲು ಗರ್ಗರಿಯಾಗಿದೆ ನೋಡೋದಕ್ಕೇನೆ. ಆಹಾ, ಅವ್ನು ತಿಂದ್ಮೇಲೆ ನಾನು ತಿಂತೀನಿ. ನೆಕ್ಸ್ಟ್ ಮಾಡ್ಬೋದು ಕಣ್ರಿ, ಮಾಡಿ. ನಿಜವಾಗ್ಲು ನೀವು ಹೋಟೆಲ್ ಕೆಲಸ ಮಾಡಿದ್ಯಾಮ ನೀನು? ತುಂಬಾ ಚೆನ್ನಾಗಿದೆ. ಹಿಟ್ಟು ಯಾವ್ದು ಹಾಕಿಲ್ಲ, ಬರೀ ಅಕ್ಕಿ ಹಿಟ್ಟು ಮಾತ್ರ ನೀವು ಬೆರೆಸಿರೋದು. ಮಾತ್ರ ಹಾಕಿದ್ರೆ ಗರ್ಗರಿ ಆಗುತ್ತೆ. ತುಂಬಾ ಚೆನ್ನಾಗಿದೆ. ತಿಂತಾ ಇದ್ರೆ ಇನ್ನಷ್ಟು ತಿನ್ಬೇಕು ಅಂತ ಅನ್ಸುತ್ತೆ, ಅಷ್ಟು ರುಚಿಯಾಗಿದೆ. ಸೂಪರ್. ಹೂಕೋಸಿನ ಮುಳ್ಕ ಮಾಡಲು ಮೊದಲಿಗೆ ಒಂದು ಬೌಲ್ಗೆ ಅಕ್ಕಿ ಹಿಟ್ಟು, ಹೆಚ್ಚಿದ ಹೂಕೋಸ್, ಕ್ಯಾರೆಟ್, ಹಸಿಮೆಣಸಿನಕಾಯಿ, ಅಚ್ಚಕಾರದ ಪುಡಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ನೀರನ್ನು ಹಾಕಿ ಕಲಸಿಕೊಳ್ಳಿ. ಆ ಮಿಶ್ರಣವನ್ನು ಚಿಕ್ಕ ಚಿಕ್ಕ ಉಂಡೆಯಂತೆ ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತೆಗೆದರೆ ಈಗ ಹೂಕೋಸಿನ ಮುಳ್ಕ ಸವಿಯಲು ಸಿದ್ಧ. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್ ಅಂಡ್ ಸೌಮ್ಯ. ನಿಜವಾಗ್ಲೂ ಖುಷಿ ಆಯ್ತು. ಇಬ್ರು ಒಂಥರ ನಗ್ನಗ್ತಾ, ಜಗಳ ಆಡ್ತಾ, ಒಬ್ರನ್ನೊಬ್ರು ಕಾಲು ಎಳಿತಾ, ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಮಾತಾಡ್ತಾ ಒಂಥರ ಫ್ರೀ ಆಗಿತ್ತು. ಒಂಥರ ನನಗೆ ಶೂಟಿಂಗ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಫೀಲೇ ಇರ್ಲಿಲ್ಲ. ಯಾರೋ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೀನಿ, ನನ್ನ ಬ್ರದರ್ ಅಂಡ್ ಸಿಸ್ಟರ್ ಜೊತೆ ಮಾತಾಡ್ತೀನಿ, ಅದೇ ಒಂದು ಫೀಲ್ ಇತ್ತು ನನಗೆ. ನಮಗೂ ಕೂಡ ಹಾಗೆ ಅನಿಸ್ತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಂಕರಿಂಗ್ ಕೂಡ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಇಷ್ಟ ಆಯ್ತು. ತುಂಬಾ ಸಪೋರ್ಟ್ ಮಾಡಿದ್ರಿ. ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಅಂಡ್ ಲಾಸ್ಟಿಗೆ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಂಡ ಹೆಂಡತಿ ಅಂದ್ಮೇಲೆ ಜಗಳ ಇದ್ದೇ ಇದೆ. ಸ್ವಲ್ಪ ಜಾಸ್ತಿ ಆಯ್ತು, ಬಟ್ ಅದೇ ಜಗಳ ಇದ್ದೇ ಇರುತ್ತೆ. ನೋವು ನಲಿವು ಕಷ್ಟ ಸುಖ ಎಲ್ಲದನ್ನು ಸಮವಾಗಿ ಹಂಚ್ಕೊಂಡು ಜೀವನ ಮಾಡ್ಬೇಕು. ಫೈನಲಿ ಸಮರಸವೇ ಜೀವನ ಅಂತ ಖಂಡಿತ. ಅದ್ರ ಜೊತೆಗೆ ಅಡಿಗೆ ಮನೆ ಬರೀ ಯಾಕೆ ಮಹಿಳೆ ಒಬ್ಳೆ ಬರ್ಬೇಕು ಅಡಿಗೆ ಮಾಡ್ಬೇಕು, ಅದಕ್ಕೆ ಕರ್ಕೊಂಡ್ ಖಂಡಿತವಾಗ್ಲು ಅಲ್ವಾ? ನಿಜವಾಗ್ಲೂ ಖುಷಿ ಆಯ್ತು. ಸೊ ಒಂಥರ ನಾಗರಾಜ್ ಅವ್ರು ನೋಡಿದ್ರೆ ಬೇರೆಯವರು ಕೂಡ ಒಂದ್ ಎಕ್ಸಾಂಪಲ್ ಆಗಿ ತಗೋಬಹುದು, ಅಷ್ಟು ಖುಷಿ ಆಯ್ತು. ನಾಗರಾಜ್ ಹೇಳಿ, ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಾಯ್ತು ನಿಮ್ಮ ಪ್ರೋಗ್ರಾಮು. ಬಟ್ ಬರ್ಬೇಕಿದ್ರೆ ಸ್ವಲ್ಪ ಹೆದರಿಕೆ ಇತ್ತು, ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್. ಬಟ್ ಇಲ್ಲಿ ಬಂದ್ಮೇಲೆ ಎಲ್ಲ ವಾತಾವರಣ ಮನೆ ತರನೇ ವಾತಾವರಣ ಇತ್ತು, ಏನು ತೊಂದರೆ ಆಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಬಟ್ ಮಾಡಿರೋ ಅಡಿಗೆಯಲ್ಲಿ ಎಷ್ಟ್ರ ಮಟ್ಟಿಗೆ ಯಾವ್ದು ಎಷ್ಟು ಮಾರ್ಕ್ಸ್ ತಗೊಳತ್ತೆ ನೀವೇ ಹೇಳ್ಬೇಕು ಅದನ್ನ. ಖಂಡಿತ. ಹೌದು, ಒಟ್ಟು ಜಗಳ ಆಡ್ತಾ ಅದು ಮಾಡ್ತಾ ಪ್ರೋಗ್ರಾಮ್ ಮುಗಿದಿದ್ದೇ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಯ್ತು. ಸೊ ನನಗಂತೂ ಮನೇಲಿ ಇದ್ದಾಗ ಆಯ್ತು, ಖಂಡಿತ ನಿಮ್ಗೂ ಕೂಡ ಅದೇ ಫೀಲ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಬ್ರು ದಂಪತಿ ಇಲ್ಲಿ ಬಂದಿದ್ದಕ್ಕೆ ನಿಮಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ. ಅಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ನಾಗರಾಜ್ ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿ ಆಯ್ತು.
ನೋಡೋದಲ್ಲ ವೀಕ್ಷಕರೇ, ಸೌಮ್ಯ ಮತ್ತೆ ನಾಗರಾಜ್ ದಂಪತಿ ಇಬ್ರು ಕೂಡ ಬಂದು ಅವರ ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ಖಂಡಿತವಾಗ್ಲೂ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ಬೋದು. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ನಿಮ್ಮ ಬೆಸ್ಟ್ ರೆಸಿಪೀಸ್ ಜೊತೆಗೆ ನಿಮ್ಮ ಭಾವಚಿತ್ರ ಮತ್ತೆ ನಿಮ್ಮ ವಿಳಾಸವನ್ನ ನಮಗೆ ಮೇಲ್ ಮಾಡ್ಬೋದು ಅಥವಾ ಪತ್ರದ ಮೂಲಕ ಕೂಡ ಬರೆದು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.